ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ SHVR ಅಂತ. SHVR ಬಗ್ಗೆ ನಿಮಗೆಲ್ಲ ಕೇಳಿದ್ದೀರಿ. ಈಗ ಈ SHVRನ ಯಾವ ರೀತಿ ತುಂಬಬೇಕು ಅಂತ. ಈ SHVR ಅಂದರೆ ಏನೂ ಇಲ್ಲ ಸ್ನೇಹಿತರೆ, ಸ್ವಚ್ಛದ ಬಗ್ಗೆ ಒಂದು ರೇಟಿಂಗ್ ಎಷ್ಟು ಕೊಡಬೇಕು ಏನು ಅಂತ ಆ ಒಂದು ಆ್ಯಪನ್ನು ಬಿಟ್ಟಿದ್ದಾರೆ. ನೀವು ಗೂಗಲಲ್ಲಾದರೂ ಮಾಡ್ಬೋದು, ಆ್ಯಪಲ್ಲಾದರೂ ಮಾಡ್ಬೋದು. ಮೊದಲಿಗೆ ನಾವೇನು ಮಾಡಬೇಕು, ರಿಜಿಸ್ಟ್ರೇಷನ್ ಆಗಬೇಕು. SHVR ಅಂತ ರಿಜಿಸ್ಟ್ರೇಷನ್ ಆಗಬೇಕು. ಇಲ್ಲ ಆ್ಯಪಲ್ಲಾದರೂ ಮಾಡಿ, ಗೂಗಲಲ್ಲಾದರೂ ಮಾಡಿ. ಗೂಗಲಲ್ಲಾದರೆ SHVR ಅಂತ ಈ ಥರ ಟೈಪ್ ಮಾಡಿ. ಇಲ್ಲ ನಾನು ಆ್ಯಪ್ ಮಾಡ್ಕೊತೀನಿ ಸರ್, ಆ್ಯಪಲ್ಲಿ ಈಸಿ ಆಗುತ್ತೆ ಅಂದರೆ ನೀವೇನು ಮಾಡಬೇಕು, ನಿಮ್ಮ ಒಂದು ಪ್ಲೇಸ್ಟೋರ್ಗೆ ಹೋಗಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. SHVR ಅಂತ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. SHVR ನೋಡಿ, SHVR ಅಂತ ಈ ರೀತಿ ಕೊಟ್ಟಾಗ ಇಲ್ಲಿ ನೋಡಿ SHVR NCRT ಅಂತ ಬಂತಲ್ಲ, ಈ ರೀತಿ ನೀವು ಇದನ್ನೇನು ಮಾಡಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಇನ್ಸ್ಟಾಲ್ ಮಾಡಿಕೊಂಡು ಮೊದಲಿಗೆ 5 ಸ್ಟೆಪ್ಪು ಲಾಗಿನ್ ಆಗೋದೇ ಇರುತ್ತೆ. ನಿಮ್ಗೆ ಲಾಗಿನ್ ಆಗೋಕ್ಕೆ ಏನೇನು ಬೇಕಂದರೆ ನಿಮ್ಮ ಶಾಲೆಯ UDIS ನಂಬರ್ ಬೇಕಾಗತ್ತೆ. ಪಾಸ್ವರ್ಡು ನೀವೇ ಸೆಟ್ ಮಾಡ್ಕೋಬೋದು, ಅಥವಾ ನೀವು ಯಾವುದಾದ್ರೂ ಹಳೆ ನಿಮ್ಮ ಎಲ್ಲ ಒಂದು STS ಆಗಲಿ UDISಗಾಗಲಿ ಯಾವುದಾದ್ರೂ ಪಾಸ್ವರ್ಡ್ ಇಟ್ಟಿದ್ರೆ ಅದನ್ನು ಸಹ ನೀವು ಬಳಸ್ಕೋಬೋದು. ಈ ರೀತಿ ಓಪನ್ ಮಾಡ್ತಾರೆ, ಈ ರೀತಿ ಆ್ಯಪ್ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಆ್ಯಪ್ ಓಪನ್ ಮಾಡಿದಾಗ ನೀವೇನು ಮಾಡಬೇಕು, ನೀವೊಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೊದಲಿಗೆ ನಾವೇನು ಮಾಡಬೇಕು, ಇಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡೋಣ ಸ್ನೇಹಿತರೆ. ಮತ್ತು ಕಂಟಿನ್ಯೂ ಅಂತ ಕೊಟ್ಟಮೇಲೆ ಇವೆಲ್ಲ ನಾವು ನೆಕ್ಸ್ಟ್ ಕೊಡ್ತಾ ಹೋಗಬೇಕಾಗತ್ತೆ. ಇವೆಲ್ಲ ಈ ಥರ ನೆಕ್ಸ್ಟ್ ಕೊಡ್ತಾ ಹೋಗಬೇಕಾಗತ್ತೆ. ಈ ರೀತಿ ಇವೆಲ್ಲ ಈ ಒಂದು ಡಾಟ್ಸ್ ಕೆಳಗಿದೆಲ್ಲ ಡಾಟ್ಸ್ ಹೋಗೋವರೆಗೂ ನೆಕ್ಸ್ಟ್ ಕೊಡಿ. ಈ ಲಾಸ್ಟ್ ಡಾಟ್ ಬಂದಾಗ ಇಲ್ಲೂ ಸಹ ನೆಕ್ಸ್ಟ್ ಅನ್ನೋದು ಕೊಡಿ. ಈಗ ನಾವೇನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಸ್ಕೂಲ್ ಯೂಸರ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಸ್ಕೂಲ್ ಯೂಸರ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾವು ಕಂಟಿನ್ಯೂ ಅನ್ನೋದನ್ನು ಕೊಡಬೇಕಾಗತ್ತೆ. ಇಲ್ಲಿ ನೀವು ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಲೊಕೇಶನ್ ಆಕ್ಸೆಸ್ಸನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಪು. ಸೊ ಆ ರೀತಿ ಮಾಡಿದಾಗ ನಮ್ಮ ಒಂದು ಆ್ಯಪ್ ಚೆನ್ನಾಗಿ ವರ್ಕ್ ಆಗಬೇಕಂದ್ರೆ ಈ ರೀತಿ ಕೊಡಬೇಕಾಗತ್ತೆ. ಈಗ ಕಂಟಿನ್ಯೂ ಕೊಟ್ಟಿದ್ದೀನಿ. ಕಂಟಿನ್ಯೂ ಕೊಟ್ಟಮೇಲೆ ಈಗ ನಾವು ಲಾಗಿನ್ ಆಗೋದನ್ನು ನೋಡೋಣ. ನೋಡಿ ಸ್ನೇಹಿತರೆ, ಈ ರೀತಿ ಬಂತು. ಈಗ ಕಂಟಿನ್ಯೂ ಕೊಟ್ಟ ಮೇಲೆ ಈ ರೀತಿ UDIS ಪ್ಲಸ್ ಕೋಡು ಪಾಸ್ವರ್ಡ್ ಅಂತ ಬಂದಿದೆ. ಸೊ ನಾವಿಲ್ಲೇನು ಟಚ್ ಮಾಡೋದೇ ಬೇಡ. ಇಲ್ಲಿ ಕೆಳಗೆ ಸೈನ್ ಇನ್ ಕೆಳಗೆ ನಾಟ್ ರಿಜಿಸ್ಟರ್ಡ್ ಎಟ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನಾಟ್ ರಿಜಿಸ್ಟರ್ಡ್ ಎಟ್ ಅಂತ ಇದ್ರ ಪಕ್ಕದಲ್ಲಿ ಸೈನ್ ಅಪ್ ಅಂತಿದೆ. ಸೊ ನಾವಿಲ್ಲಿ ರಿಜಿಸ್ಟರ್ ಆದರೆ ಮಾತ್ರ ನಾವೇನು ಮಾಡಬೇಕಾಗತ್ತೆ, ಮತ್ತು ನಾವು ಈ ಒಂದು ಕೆಲಸ ಮಾಡಬೇಕಾಗತ್ತೆ, ಈ ಒಂದು ಮುಂದಿನ ಕೆಲಸ ಮಾಡಬೇಕಾಗತ್ತೆ. ಸೊ ಸೈನ್ ಅಪ್ ಅಂತ ಕೊಡ್ತೀನಿ. ಸೈನ್ ಅಪ್ ಕೊಟ್ಟ ಮೇಲೆ ನಾವಿಲ್ಲಿ ನಿಮ್ಮ ಶಾಲೆಯ ಒಂದು ಡೈಸ್ ನಂಬರನ್ನು ಹಾಕಬೇಕಾಗತ್ತೆ. ಈಗ ನಾನೇನು ಮಾಡಿದ್ದೀನಿ ಸ್ನೇಹಿತರೆ, ಒಂದು ಡೈಸ್ ನಂಬರನ್ನು ಹಾಕಿದ್ದೀನಿ. ಈಗ ಕ್ಯಾಪ್ಚಾವನ್ನು ಹಾಕೋಣ. ಇಲ್ಲಿ ಕ್ಯಾಪ್ಚಾವನ್ನು ಹಾಕೋಣ. ಇಲ್ಲಿ ಏನು ಕ್ಯಾಪ್ಚಾ ಕೊಟ್ಟಿದ್ದಾರೋ ಅದನ್ನೇ ಹಾಕೋಣ ಸ್ನೇಹಿತರೆ. ಅಲ್ಲಿ ಏನು ಸೇಮ್ ಅದೇ ಕ್ಯಾಪ್ಚಾವನ್ನು ಕೊಟ್ಟು ಈ ರೀತಿ 3 ಸ್ಟೆಪ್ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ 1 ರಿಂದ 5 ಸ್ಟೆಪ್ ಇದೆ. ಈ 5 ಸ್ಟೆಪ್ಪು ಫಾಲೋ ಆದರೆ ನಮ್ಮ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಂಗೆ ಆಗುತ್ತೆ ಸ್ನೇಹಿತರೆ. ಇದು ಮುಖ್ಯವಾಗಿ ಏನಿದೆಪ್ಪ ಅಂದ್ರೆ ಸ್ವಚ್ಛ ಇವ್ಯಾಮ್ ಹರಿತ್ ವಿದ್ಯಾಲಯ ರೇಟಿಂಗ್, ಅದರ ಸಲುವಾಗಿ ಅಷ್ಟೇ ನಾವು ಈಗ ಮಾಡ್ತಾ ಇರೋದು. ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ. ಕಂಟಿನ್ಯೂ ಅಂತ ಕೊಟ್ಟಾಗ ನೀವಿಲ್ಲಿ ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ. ನಾವು ಈಗ ಡೈಸ್ ನಂಬರ್ ಹಾಕಿ ಕಂಟಿನ್ಯೂ ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಏನು ಕೇಳ್ತಾ ಇತ್ತು ಅಂದರೆ ಮೊಬೈಲ್ ನಂಬರ್ ಕೊಟ್ಟಿದೆ. ಈ ಮೊಬೈಲ್ ನಂಬರ್ ಯಾವ್ದು ಹಾಕಬೇಕಂದ್ರೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಡೈಸ್ರಲ್ಲಿ UDISಲ್ಲಿ ಯಾವ್ದು ರಿಜಿಸ್ಟರ್ ಆಗಿರ್ತದೋ ಆ ಮೊಬೈಲ್ ನಂಬರ್ ಅಷ್ಟೇ ಕೊಡಬೇಕು. ಯಾಕಂದರೆ ನಿಮಗೆ OTP ಬರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಆ ಒಂದು OTP ಬರುವ ಸಲುವಾಗಿ ನಾವು ಈ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಈಗ ಎಂಟ್ರಿ ಮಾಡಿ ಫಸ್ಟ್ ಡೈಸ್ ನಂಬರ್ ಹಾಕಿದ್ವಿ, ಮೊಬೈಲ್ ನಂಬರ್ ಹಾಕಿದ್ವಿ, ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ. ಕಂಟಿನ್ಯೂ ಅಂತ ಕೊಟ್ಟಾಗ ಈಗ OTP ಬರುತ್ತೆ ನೋಡಿ ಸ್ನೇಹಿತರೆ. ಆ OTPಯನ್ನು ಎಂಟ್ರಿ ಮಾಡಬೇಕಾಗತ್ತೆ ನಾವು. ಈಗ ನಾನು ಅದಕ್ಕೆ ಆ ಒಂದು ರಿಜಿಸ್ಟರ್ ಆದ ಮೊಬೈಲ್ ನಂಬರ್ ಬಂದಿರೋ OTPಯನ್ನು ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಕಂಟಿನ್ಯೂ ಕೊಟ್ಟಾಗ ಈ 3 ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಗೆ ನೆಕ್ಸ್ಟು 4ನೇ ಸ್ಟೆಪ್ ಬರುತ್ತೆ. ಸೊ ನಾವೊಂದು 4ನೇ ಸ್ಟೆಪ್ ಬಂದಾಗ ನೋಡಿ, ಕನ್ಫರ್ಮ್ ಸ್ಕೂಲ್ ಡೀಟೇಲ್ಸು, ಎಲ್ಲ ಸ್ಕೂಲ್ ಡೀಟೇಲ್ಸು ಓಪನ್ ಆಯಿತು. ಇಲ್ಲಿಗೆ ಈ ಒಂದು ನಾನು ಹಾಕಿರೋ ಒಂದು ಡೈಸ್ ನಂಬರ್ಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಕೂಲ್ ಡೀಟೇಲ್ಸು ಓಪನ್ ಆಯಿತು ಸ್ನೇಹಿತರೆ. ಇದನ್ನು ನಾವು ವೆರಿಫೈ ಮಾಡಬೇಕಾಗತ್ತೆ. ಸೊ ಈ ಒಂದು ಸ್ಕೂಲು ಬಾರ್ಡರಲ್ಲಿದೆಯಾ ಅಥವಾ ವಿಲೇಜಲ್ಲಿದೆಯಾ ಅಂತ. ವಿಲೇಜಲ್ಲಿದೆ, ಸೊ ಬಾರ್ಡರ್ ಅಲ್ಲ. ಸೊ ಮತ್ತು ಈ ಒಂದು ಪ್ರೊಫೈಲ್ ಚೆಕ್ ಮಾಡ್ಕೊಳ್ಳಿ ಫಸ್ಟು. ಸ್ಕೂಲ್ ನೇಮು, ಡೈಸ್ ಕೋಡು, ಮೊಬೈಲ್ ನಂಬರು, ಯಾರು ರೆಸ್ಪಾಂಡೆಂಟ್ ನೇಮ್ ಯಾರು, ಅವರ ಒಂದು ಮೊಬೈಲ್ ನಂಬರ್ ಏನು, ಅವ್ರ ಜಿಮೇಲ್ ಏನು, ಸ್ಕೂಲ್ಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸು ಚೆಕ್ ಮಾಡ್ಕೊಳ್ಳಿ. ಹಿಂಗೆ
ಈ ಕೆಳಗೆ ಬಂದಾಗ ಇದನ್ನು ಎಸ್ ಅಂತ ಕೊಡಿ, ಬಾರ್ಡರಲ್ಲಿದ್ದರೆ ನೋ ಅಂತ ಕೊಡಿ. ಈಗ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಡೆಸಿಗ್ನೇಷನ್ ಆಫ್ ರೆಸ್ಪಾಂಡೆಂಟ್, ಅಂದರೆ ಯಾರು ನಮಗೆ ರೆಸ್ಪಾಂಡ್ ಮಾಡ್ತಾರೆ ಸ್ಕೂಲಿಂದ ಅಂತಂದರೆ ಪ್ರಿನ್ಸಿಪಾಲ್ ಆರ್ ಹೆಡ್ ಟೀಚರ್ ಅಂತ ಸೆಲೆಕ್ಟ್ ಮಾಡಿ. ಯೂಸೇಜ್ ಆಫ್ ಸ್ಕೂಲ್ ಪ್ರೆಮಿಸಸ್, ಅಂದರೆ ಇದಕ್ಕೆ ಸಿಂಗಲ್ ಸ್ಕೂಲ್ ದಟ್ ರನ್ಸ್ ಇನ್ ಮೋರ್ ದ್ಯಾನ್ ಒನ್ ಕ್ಯಾಂಪಸ್, ಅಂದರೆ ಸಿಂಗಲ್ ಸ್ಕೂಲು ಒನ್ ಕ್ಯಾಂಪಸಲ್ಲಿ ರನ್ ಆಗ್ತಾ ಇದೆ ಅಂತ ಅರ್ಥ. ಮಲ್ಟಿಪಲ್ ಸ್ಕೂಲ್ಸ್ ಆನ್ ಪ್ರೆಮಿಸಸ್ ವಿತ್ ಡಿಫ್ರೆಂಟ್ ಡೇಸ್ ಕೋಡ್ಸು, ಇಲ್ಲಿ ಬೇರೆ ಬೇರೆ ಸ್ಕೂಲ್ಸ್ ಇದೆ ಈ ಕ್ಯಾಂಪಸಲ್ಲಿ ಮತ್ತು ಬೇರೆ ಬೇರೆ ಸ್ಕೂಲ್ ಡೇಸ್ ಕೋಡ್ಸ್ ಇದೆ ಅಂತ. ಸಿಂಗಲ್ ಸ್ಕೂಲ್ ಡಬಲ್ ಶಿಫ್ಟು, ಸಿಂಗಲ್ ಸ್ಕೂಲ್ ಸಿಂಗಲ್ ಶಿಫ್ಟು. ನಾವೇನು ಮಾಡೋಣ, ಫಸ್ಟ್ ಒನ್ ಅಷ್ಟೇ ತೆಗೆದುಕೊಳ್ಳೋಣ. ಸಿಂಗಲ್ ಸ್ಕೂಲ್ ದಟ್ ರನ್ಸ್ ಇನ್ ಮೋರ್ ದ್ಯಾನ್ ಒನ್ ಕ್ಯಾಂಪಸ್, ಅಂದರೆ ಒನ್ ಕ್ಯಾಂಪಸಲ್ಲಷ್ಟೇ ಆಗ್ತಾ ಇದೆ ಅಂತ. ಈಗೇನು ಮಾಡಬೇಕು ನಾವು, ಪ್ಲೀಸ್ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತಿದೆ. ಸೊ ಇದನ್ನು ನಾವು ಓಕೆ ಮಾಡೋಣ. ಇಲ್ಲಿ ಅಗ್ರಿ ಕೊಡಬೇಕಾಗತ್ತೆ. ಅಗ್ರಿ ಕೊಟ್ಟ ಮೇಲೆ ಈಗ ರೈಟ್ ಮಾರ್ಕ್ ಆಯಿತು. ಸೊ ನಾವೀಗ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟಾಗ ಲಾಸ್ಟು ನಾನು 5 ಸ್ಟೆಪ್ಸ್ ಹೇಳಿದ್ನಲ್ಲ, 5 ಸ್ಟೆಪ್ಸಲ್ಲಿ ನಾವೀಗ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಸ್ಯಾಟ್ಸ್ಗಾಗಲಿ ಡೇಸ್ಗಾಗಲಿ ಅದೊಂದು ಪಾಸ್ವರ್ಡ್ ಇದ್ದರೆ ಅದನ್ನೇ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಾನು ಈ ಶಾಲೆಗೆ ಸಂಬಂಧಪಟ್ಟಂತೆ ನಾನು ಸ್ಯಾಟ್ಸ್ಗೆ ಹಾಕಿರೋಂಥ ಪಾಸ್ವರ್ಡನ್ನೇ ನಾನು ಕ್ರಿಯೇಟ್ ಆಗ್ತಾಯಿದ್ದೀನಿ. ಈ ರೀತಿ ನಾನು ಒಂದು ಪಾಸ್ವರ್ಡನ್ನು ಡಬಲ್ ಸಲ ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಂಟ್ರಿ ಮಾಡಿದ್ಮೇಲೆ ನಾವೇನು ಮಾಡಬೇಕು, ಈಗ ಸೈನ್ ಅಪ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಸೈನ್ ಅಪ್ ಅಂತ ಕೊಟ್ಟಾಗ ಈಗ ನಮ್ಮ ಪಾಸ್ವರ್ಡು ಸೆಟ್ ಆಯಿತು ನೋಡಿ ಸ್ನೇಹಿತರೆ. ಸೈನ್ ಅಪ್ ಕಂಪ್ಲೀಟೆಡ್, ಯುವರ್ ಪಾಸ್ವರ್ಡ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ಲಿ ಕ್ರಿಯೇಟೆಡ್ ಫಾರ್ ಯುವರ್ SHVR ಅಕೌಂಟ್, ಯು ಕ್ಯಾನ್ ಯೂಸ್ ದಿಸ್ ಪಾಸ್ವರ್ಡ್ ಟು ಲಾಗ್ ಇನ್ ನೆಕ್ಸ್ಟ್ ಟೈಮ್. ಓಕೆ ಅಂತ ಕೊಡಿ ಸ್ನೇಹಿತರೆ. ಓಕೆ ಅಂತ ಕೊಟ್ಟಾಗ ನಮ್ಮ ಒಂದು 5 ಸ್ಟೆಪ್ಪು ಅಂದರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನಿದೆಯೋ ಎಲ್ಲ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಈಗ ನೆಕ್ಸ್ಟ್ ಏನಿದೆ ಅಂದರೆ ಸುಮಾರು 1ರಿಂದ 61 ತನಕ ಕ್ವಶನ್ಸ್ ಇದ್ದಾವೆ. ಅದು ಯಾವ್ಯಾವ್ದ್ರ ಬಗ್ಗೆ ಇದೆ ಎಲ್ಲವನ್ನು ಸಹ ನೋಡ್ತಾ ಹೋಗೋಣ. ಆ್ಯಪಲ್ಲಾದರೆ ಈ ರೀತಿ ಈಸಿಯಾಗಿರ್ತದೆ ಸ್ನೇಹಿತರೆ. ಪಾಸ್ವರ್ಡ್ ಸೆಟ್ ಆಯಿತು. ಪಾಸ್ವರ್ಡ್ ಸೆಟ್ ಆದಮೇಲೆ ಈ ರೀತಿ ಒಂದು ಪೇಜು ಓಪನ್ ಆಯಿತು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಮಗೆ ಈ ಪೇಜ್ ಬಂದಿದೆಯಲ್ಲ, ಈ ಪೇಜಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಮಕ್ಕಳ ಸಂಖ್ಯೆ ಎಂಟ್ರಿ ಮಾಡಬೇಕು. ಬಾಯ್ಸ್ ಎಷ್ಟು, ಗರ್ಲ್ಸ್ ಎಷ್ಟು, ಇಡೀ ನಿಮ್ಮ ಟೋಟಲ್ ಸ್ಕೂಲ್ದು ಕ್ಲಾಸ್ ವೈಸ್ ಅಲ್ಲ ಸ್ನೇಹಿತರೆ, ಟೋಟಲ್ ಸ್ಕೂಲ್ಸ್ದು. ಸ್ಪೆಷಲ್ ನೀಡ್ಸು ಅಂದರೆ ದಿವ್ಯಾಂಗ ಮಕ್ಕಳು ಯಾರಾದರೂ ಇದ್ದರೆ ಆ ಒಂದು ಬಾಯ್ಸ್ ಎಷ್ಟು ಗರ್ಲ್ಸ್ ಎಷ್ಟು ಅಂತಲೂ ಹಾಕಬೇಕಾಗತ್ತೆ. ಟೀಚರ್ ಸ್ಟಾಫು ಅಂದರೆ ಟೀಚರ್ಸು ಮೇಲ್ ಎಷ್ಟು ಫೀಮೇಲ್ ಎಷ್ಟು ಅಂತ. ಸೊ ಮೇಲ್ ಒಂದೇ ಇದೆ, ಸೊ ನಾನು ಒಂದೇ ಹಾಕ್ತಾಯಿದ್ದೀನಿ. ಫೀಮೇಲ್ 0 ಇದೆ, 0 ಹಾಕ್ತೀನಿ. ಡ್ಯಾಶ್ ಬಿಡಬೇಡಿ, ಏನೂ ಇಲ್ಲಾಂದರೆ 0 ಅಂತ ಹಾಕಿ ಈ ರೀತಿ ಹಾಕಬೇಕು. ಈಗ ಟೋಟಲ್ ನಂಬರ್ ಆಫ್ ವಾಟರ್ ಪಾಯಿಂಟ್ಸ್ ಎಷ್ಟಿದೆ ಅಂದರೆ ಈ ಸ್ಕೂಲಲ್ಲಿ ಸುಮಾರು 4 ಪಾಯಿಂಟ್ಸ್ ಇದೆ. ಸೊ ನಾನು 4 ಪಾಯಿಂಟ್ಸ್ ಎಂಟ್ರಿ ಹಾಕ್ತೀನಿ. ಮತ್ತು ಟೋಟಲ್ ಟಾಯ್ಲೆಟ್ಸ್ ಇನ್ ಸ್ಕೂಲ್ಸು, ಟಾಯ್ಲೆಟ್ಸು ಬಾಯ್ಸ್ ಎಷ್ಟು ಗರ್ಲ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಬಾಯ್ಸ್ಗೆ ಎಷ್ಟು ಗರ್ಲ್ಸ್ಗೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಬಾಯ್ಸ್ಗೆ 2, ಬಾಯ್ಸ್ಗೆ 1 ಗರ್ಲ್. ಇಲ್ಲಿ ಬಾಯ್ಸ್ಗೊಂದಿದೆ, ಸೊ ಗರ್ಲ್ಸ್ಗೊಂದಿದೆ ಸ್ನೇಹಿತರೆ. ಯೂರಿನಲ್ಸು ಸಹ ಬಾಯ್ಸ್ಗೊಂದಿದೆ ಗರ್ಲ್ಸ್ಗೊಂದಿದೆ ಸ್ನೇಹಿತರೆ. ಸೊ ನಾನು ಅವನ್ನ ಎಂಟ್ರಿ ಮಾಡಿದ್ದೀನಿ. ಡಸ್ ದ ಸ್ಕೂಲ್ ಹ್ಯಾವ್ ಫಂಕ್ಷನಲ್ ಸಿಸ್ಟಮ್ ಫಾರ್ ಸೇಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ವಾಟರ್ ನಿಯರ್ ಡ್ರಿಂಕಿಂಗ್ ವಾಟರ್ ಸ್ಟೇಷನ್ಸ್ ಫೈಂಡ್ಸ್? ಎಸ್. ಡಿಸ್ಪೋಸ್ಡ್ ಇನ್ ಫಂಕ್ಷನಲ್ ಸೋಪ್ ಪಿಟ್, ನೋ ಸೇಫ್ ಡಿಸ್ಪೋಸಲ್ ಅರೇಂಜ್ಮೆಂಟ್ ಇದೆ ಸ್ನೇಹಿತರೆ. ಇಲ್ಲಿ ಏನಾಗಿದೆ ಅಂದರೆ ವೇಸ್ಟ್ ವಾಟರೆಲ್ಲ ಗಾರ್ಡನ್ಗೆ ಹೋಗೋ ಥರ ಮಾಡಿದ್ದಾರೆ ಇವರು ಈ ಒಂದು ಸ್ಕೂಲ್ ಮುಂದೆ. ಸೊ ಈ ಒಂದು ಇದನ್ನು ಯೂಸ್ಡ್ ಇನ್ ಕಿಚನ್ ಗಾರ್ಡನ್ ಅಂತ ಹಾಕ್ತಾಯಿದ್ದೀನಿ. ಅಥವಾ ನಿಮ್ಮ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಯಾವುದಕ್ಕಾದರೂ ಚಾನಲ್ಗೆ ಹೋಗ್ತಾಯಿದ್ರೆ ಚಾನಲ್ಗೆ ಅಂತ ಹಾಕಿ, ಮತ್ತು ಚರಂಡಿಗೆ ಹೋಗ್ತಿದ್ರೆ ಚರಂಡಿಗೆ ಅಂತ ಹಾಕಿ. ಸೊ ನಾನು ಈಗ 3rd ಪಾಯಿಂಟ್ ಹಾಕ್ತೀನಿ. 3rd ಪಾಯಿಂಟ್ ಹಾಕಿದಾಗ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ. ನೆಕ್ಸ್ಟ್, ಡಸ್ ದ ಸ್ಕೂಲ್ ಹ್ಯಾವ್ ಎ ಫಂಕ್ಷನಲ್ ಸಿಸ್ಟಮ್ ಫಾರ್ ಸೇಫ್ ಡಿಸ್ಪೋಸಲ್ ವಾಟರ್ ವೇಸ್ಟ್ ವಾಟರ್ ನಿಯರ್ ಹ್ಯಾಂಡ್ ವಾಷಿಂಗ್ ಸ್ಟೇಷನ್? ಅದು ಅಷ್ಟೇ ಸ್ನೇಹಿತರೆ, ಸೇಮ್ ಆನ್ಸರ್ ಇದೆ ನನ್ನ ಹತ್ರ. ಸೊ ಹಾಕ್ತೀನಿ. ಈ ಥರ ಮಾಡಿ ಇವಿಷ್ಟು ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ 3 ಸ್ಟೆಪ್ ಇದೆ. ಫಸ್ಟು 5 ಸ್ಟೆಪ್ಪು ರಿಜಿಸ್ಟ್ರೇಷನ್ಗೆ ಆಯಿತು. ಪ್ರೈಮರಿ ಇನ್ಫಾರ್ಮೇಷನ್ಗೆ 3 ಸ್ಟೆಪ್ ಇದೆ. 1 2 3 ಅಂತ ಇಲ್ಲಿದೆಯಲ್ಲ, ಅಲ್ಲಿ 3 ಸ್ಟೆಪ್ ಇದೆ. ಈ 3 ಸ್ಟೆಪ್ಪಲ್ಲಿ ಈಗ 1 ಸ್ಟೆಪ್ ಕಂಪ್ಲೀಟ್ ಆಯಿತು. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಾಗ ಡಾಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಸೊ ಈಗ ನಾವೇನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ ಬಂತು ನೋಡಿ, ಪ್ರೈಮರಿ ಇನ್ಫಾರ್ಮೇಷನ್ ಅಂತ. ಈ ಪ್ರೈಮರಿ ಇನ್ಫಾರ್ಮೇಷನಲ್ಲಿ ಕಂಪ್ಲೀಟ್ ಪ್ರೊಫೈಲ್ ಅಂತಿದೆ. ಸೊ ನೀವು ಆ್ಯಸ್ ದ ಸ್ಕೂಲ್ ವಾನ್ ಅವಾರ್ಡ್ಸ್
ಅಟ್ ಡಿಫ್ರೆಂಟ್ ಲೆವೆಲ್ ಇನ್ SVP 2016 ಇಲ್ಲಿವರೆಗೂ ಯಾವುದಾದ್ರೂ ಬಂದಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ, ಇಲ್ಲಿ ಮತ್ತೆ ಸೇವ್ ಅಂತ ನೆಕ್ಸ್ಟ್ ಕೊಡಿ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಈಗ ಥರ್ಡ್ ಸ್ಟೆಪ್ಪು ಪ್ರೈಮರಿ ಇನ್ಫಾರ್ಮೇಷನಲ್ಲಿ ಥರ್ಡ್ ಸ್ಟೆಪ್ ಸ್ನೇಹಿತರೆ. ಇದಾದಮೇಲೆ ನೆಕ್ಸ್ಟು ಕ್ವಶನ್ ಸ್ಟಾರ್ಟ್ ಆಗ್ತವೆ, ಅವು ಇಂಪಾರ್ಟೆಂಟ್ ಮಾಹಿತಿ. ಈಗ ಆ್ಯಸ್ ದ ಸ್ಕೂಲ್ ಡೆವಲಪ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಆ ಸ್ವಚ್ಛತಾ ಆ್ಯಕ್ಷನ್ ಪ್ಲ್ಯಾನ್, ಅಂದರೆ SAPದು ಸ್ವಚ್ಛತಾ ಆ್ಯಕ್ಷನ್ ಪ್ಲ್ಯಾನ್ ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ ಡೆವಲಪ್ ಸಲುವಾಗಿ. ಅದನ್ನು ನಾವು ಎಸ್ ಅಂತ ಹಾಕಬೇಕು, ನಾವು ಮಾಡಿದ್ದೀವಿ, ಎಸ್ ಅಂತ ಹಾಕ್ತಾಯಿದ್ನಿ. ಈಸ್ ದ ಸ್ಕೂಲ್ ಅವೇರ್ ಆಫ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಫಾರ್ ಸಸ್ಟೈನಿಂಗ್ ವಾಟರ್, ಸಸ್ಟೈನಿಂಗ್ ಆರ್ ಹೈಜೀನ್ ಇನ್ ಸ್ಕೂಲ್ಸ್. ಎಸ್ ಅಂತ ಹಾಕಿ ಸ್ನೇಹಿತರೆ, ಇದು ಸಹ ನಾವು ಎಸ್ ಅಂತ ಹಾಕಿ ಕೊನೆಗೆ ಸಬ್ಮಿಟ್ ಕೊಟ್ರಿ. ಈ 3 ಸ್ಟೆಪ್ಸು ನಮಗೆ ಈಗ ಕಂಪ್ಲೀಟ್ ಆಗುತ್ತೆ. ಈಗ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಅಂತ ಬಂತು ನೋಡಿ. ಯು ಹ್ಯಾವ್ ಸಕ್ಸಸ್ಫುಲ್ಲಿ ರಿಜಿಸ್ಟರ್ಡ್ ವಿತ್ SHVR, ಯು ಕ್ಯಾನ್ ನಾವು ಪ್ರೊಸೀಡ್ ವಿತ್ ದ ಸರ್ವೆ. ಇಲ್ಲಿವರೆಗೂ ನೋಡಿ ಸ್ನೇಹಿತರೆ, ನಮ್ಮ ಒಂದು SHVR ಅಂದರೆ ಸ್ವಚ್ಛ ಇವ್ಯಾಮ್ ಹರಿತ್ ವಿದ್ಯಾಲಯ ರೇಟಿಂಗ್, ಇದರದ್ದು ನಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಆಯಿತು. ಫಸ್ಟ್ ಏನು ಮಾಡಿದ್ವಿ, 5 ಸ್ಟೆಪ್ಪಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ್ವಿ. ಆಮೇಲೆ 3 ಸ್ಟೆಪ್ಸಲ್ಲಿ ಈ ಒಂದು ಪ್ರೈಮರಿ ಇನ್ಫಾರ್ಮೇಷನ್ನ ಏನೇನಿದೆ ಅಂತ ಕಂಪ್ಲೀಟ್ ಮಾಡಿದ್ವಿ. ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡಿ ಓಕೆ ಅಂತ ಕೊಟ್ಟಿದ್ದೀನಿ ಸ್ನೇಹಿತರೆ. ಈಗ ಮೇಯ್ನ್ SHVR ಓಪನ್ ಆಗಿದೆ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ ಸ್ಕೂಲ್ ಪ್ರೊಫೈಲ್ ಇದೆ, ಸರ್ವೆ ಕ್ಯಾಟಗರೀಸ್ ಇದೆ, ಫೈನಲ್ ಪ್ರಿವ್ಯೂ ಇದೆ, ಅಪ್ಲೋಡ್ ಫೋಟೋಸ್ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಇಲ್ಲಿ ಸುಮಾರು ಆಪ್ಷನ್ಸ್ ಬಂದಿದ್ದಾವೆ. ವಾಟರು, ಟಾಯ್ಲೆಟು, ಹ್ಯಾಂಡ್ ವಾಷಿಂಗ್ ವಿತ್ ಸೋಪು, ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸು, ಬಿಹೇವಿಯರ್ ಚೇಂಜ್, ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಮಿಷನ್ ಲೈಫ್ ಆ್ಯಕ್ಟಿವಿಟೀಸ್ ಅಂತ. ಇದರಲ್ಲಿ ಒಂದೊಂದರಲ್ಲಿ ಎಷ್ಟೆಷ್ಟು ಕ್ವಶನ್ ಇದೆ ಅನ್ನೋದನ್ನು ಸಹ ನಾವಿಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ. ಸುಮಾರು 61 ಕ್ವಶನ್ ಇದ್ದಾವೆ. 61 ಕ್ವಶನಲ್ಲಿ ಫಸ್ಟ್ ನೋಡಿ, ಆರೆಂಜ್ ಕಲರ್ ಅದು ಸ್ಕೂಲ್ ಪ್ರೊಫೈಲು, ಸರ್ವೆ ಕ್ಯಾಟಗರೀಸ್. ಈಗ ನಾವು ಓಪನ್ ಏನು ಮಾಡಿದ್ದೀವೋ ಇವೇ ಸರ್ವೆ ಕ್ಯಾಟಗರೀಸು. ಇವು ಅಪ್ಲೋಡ್ ಫೋಟೋಸ್ ಅಂತ. ಇಲ್ಲಿ ಈ ಫೈನಲ್ ಪ್ರಿವ್ಯೂ ಅನ್ನೋದು ಇನ್ನೂ ಓಪನ್ ಆಗಿಲ್ಲ ಸ್ನೇಹಿತರೆ. ಸೊ ನಾವೇನು ಮಾಡಬೇಕು, ಇವೆಲ್ಲ ಈ 3 ಕಂಪ್ಲೀಟ್ ಆದಮೇಲೆ ಫೈನಲ್ ಪ್ರಿವ್ಯೂ ಓಪನ್ ಆಗುತ್ತೆ. ಈಗ ಸರ್ವೆ ಕ್ಯಾಟಗರೀಸ್ ಓಪನ್ ಮಾಡೋಣ. ಈ ಸರ್ವೆ ಕ್ಯಾಟಗರೀಸಲ್ಲಿ ಇಷ್ಟು ಆಪ್ಷನ್ಸ್ ಇದ್ದಾವೆ ನೋಡಿ. ವಾಟರಲ್ಲಿ 1 ರಿಂದ 9 ಕ್ವಶನ್ಸ್ ಇದ್ದಾವೆ, ಟಾಯ್ಲೆಟಲ್ಲಿ 10 ರಿಂದ 21 ಕ್ವಶನ್ ಇದ್ದಾವೆ, ಮತ್ತು ಹ್ಯಾಂಡ್ ವಾಷಿಂಗ್ ವಿತ್ ಸೋಪಲ್ಲಿ 22 ರಿಂದ 27 ಇದ್ದಾವೆ. ನೆಕ್ಸ್ಟ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸಲ್ಲಿ 28 ರಿಂದ 40 ಕ್ವಶನ್ ಇದ್ದಾವೆ, ಮತ್ತು ಬಿಹೇವಿಯರ್ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗಲ್ಲಿ 41 ರಿಂದ 49 ಕ್ವಶನ್ ಇದ್ದಾವೆ ಕ್ವಶನ್ಸ್. ಮತ್ತು ಮಿಷನ್ ಲೈಫ್ ಆ್ಯಕ್ಟಿವಿಟೀಸಲ್ಲಿ 50 ರಿಂದ 60, ಅಂದರೆ ಅಲ್ಲಿ ಅಷ್ಟು ಕ್ವಶನ್, ಟೋಟಲ್ 60 ಕ್ವಶನ್ ಇದ್ದಾವೆ. ಈ 60 ಕ್ವಶನ್ ಆದಮೇಲೆ ಈ ಫೈನಲ್ ಪ್ರಿವ್ಯೂ ಓಪನ್ ಆಗುತ್ತೆ. ಈಗ ನಾ ಏನು ಮಾಡ್ತೀನಿ ಅಂದರೆ, ಈ ಫಸ್ಟ್ ವಾಟರಿಂದ ಹೋಗೋಣ ಸ್ನೇಹಿತರೆ. ವಾಟರನ್ನು ಓಪನ್ ಮಾಡೋಣ. ಇವಿಷ್ಟು ಆದಮೇಲೆ ಮತ್ತೆ ಕೊನೆಗೆ ಅಪ್ಲೋಡ್ ಫೋಟೋಸು. ಈಗ ವಾಟರಿಂದ ಹೋಗೋಣ ಸ್ನೇಹಿತರೆ. ಈ ವಾಟರಲ್ಲಿ ಏನೇನು ಕ್ವಶನ್ಸ್ ಇದ್ದಾವೆ ಅನ್ನೋದನ್ನು ಸಹ ನಾವು ನೋಡ್ತಾ ಹೋಗೋಣ. ನೋಡಿ, ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಅವೈಲಬಲ್ ಇನ್ ದ ಸ್ಕೂಲ್ ಕ್ಯಾಂಪಸ್. ನಿಮ್ಮ ಸ್ಕೂಲ್ ಕ್ಯಾಂಪಸ್ಸಲ್ಲಿ ಯಾವುದು ಮೇನ್ ಕ್ಯಾಂಪಸ್, ಕುಡಿಯೋ ನೀರಿಗೆ ಯಾವುದು ಮೇನ್ ಕ್ಯಾಂಪಸ್ ಅಂತ. ಫಸ್ಟ್ ಆಪ್ಷನ್ ಎ, ನೋ ಡ್ರಿಂಕಿಂಗ್ ವಾಟರ್ ಸೋರ್ಸ್ ಅವೈಲಬಲ್ ಇನ್ ಸ್ಕೂಲ್ ಕ್ಯಾಂಪ್, ಅಂದರೆ ನಿಮ್ಮ ಕುಡಿಯೋ ನೀರೇ ಇಲ್ಲ ಅಂದರೆ ಎ ಹಾಕಿ. ನೆಕ್ಸ್ಟ್ ಯೂನಿಂಪ್ರೌಡ್ ಸೋರ್ಸ್ ಅಂದರೆ ಅನ್ಪ್ರೊಟೆಕ್ಟೆಡ್ ವೆಲ್, ಸ್ಪ್ರಿಂಗ್, ಸರ್ಫೇಸ್ ವಾಟರ್, ಲೇಕ್, ರಿವರ್, ಸ್ಟ್ರೀಮ್ ಅಂದರೆ ನದಿ, ಕೆರೆ ಅಥವಾ ಯಾವುದಾದ್ರೂ ಕ್ಯಾನಲ್ಸು, ಮತ್ತು ಇರಿಗೇಷನ್ನು, ಸ್ಟ್ರೀಮು ಅಂಥವಿದ್ರೆ ಇದನ್ನು ಹಾಕಿ. ನನಗನ್ಸಿದ ಮಟ್ಟಿಗೆ A, B ಯಾವುದು ಸ್ಕೂಲಲ್ಲಿ ಇರೋಲ್ಲ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಸ್ಕೂಲಲ್ಲೂ ಈ ಒಂದು ವಾಟರ್ ಫಿಲ್ಟರ್ ಇದೆ, ಪೈಪ್ಡ್ ವಾಟರ್ ಸಪ್ಲೈ ಇದೆ. C or D ಬರುತ್ತೆ ಎಲ್ಲ ಸ್ಕೂಲಲ್ಲೂ. ಈಗ ನಮ್ಮ ಸ್ಕೂಲ್ದು ಏನಿದೆ ಅಂದರೆ ಹ್ಯಾಂಡ್ ಪಂಪು, ಬೋರ್ವೆಲ್ಸು, ಟ್ಯೂಬ್ವೆಲ್ಸು, ಪ್ಯಾಕೇಜ್ಡ್ ವಾಟರ್ಸು, ಬಾಟಲ್ಡು, ವೆಲ್ಲು, ಸ್ಪ್ರಿಂಗು, ರೈನ್ ವಾಟರು. ಈಗ 3ನೇ ಆಪ್ಷನ್ ಹಾಕ್ತೀನಿ ಸ್ನೇಹಿತರೆ. ಇದು 3ನೇ ಆಪ್ಷನ್. ಫಿಲ್ಟ್ರ್ ಇದ್ದರೂ 3ನೇ ಆಪ್ಷನ್ ಹಾಕಿ. ಪೈಪ್ಡ್ ವಾಟರ್ ಸಪ್ಲೈ ಅಂದರೆ ಈ ಒಂದು ಪಂಚಾಯತಿಯಿಂದ ಆಗಲಿ ಯಾವುದರಿಂದ ಆದ್ರಾಗಲಿ ಕೊಟ್ಟಿರ್ತಾರಲ್ಲ, ಅದಕ್ಕೆ ಪೈಪ್ಡ್ ವಾಟರ್ ಸಪ್ಲೈ ಅಂತ ಕೊಡ್ತೀವಿ ಸ್ನೇಹಿತರೆ. ನಾವೇನು ಮಾಡಬೇಕು, ಸೇವ್ ಆ್ಯಸ್ ಡ್ರಾಪ್ಟ್ ಅಂತ ಆಪ್ಷನ್ ತಗೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಸ್ಟೆಪ್ ತಗೋಬೇಡಿ, ಸೇವ್ ಆ್ಯಸ್ ಡ್ರಾಪ್ಟ್ ಅಂತ ಆಪ್ಷನ್ ತೆಗೆದುಕೊಳ್ಳಿ. ಈಗ ನೋಡಿ, ಸೇವ್ ಆ್ಯಸ್ ಡ್ರಾಪ್ಟ್ ಕೊಟ್ಟ ಮೇಲೆ ಆಮೇಲೆ ನೆಕ್ಸ್ಟ್ ಕೊಡಬೇಕಾಗತ್ತೆ. ಇಲ್ಲಿ ನೋಡಿ, ಇವರು ಈಗ ಏನು ಮಾಡಬೇಕು, ನಾವು ನೆಕ್ಸ್ಟ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಾಗ ಸೆಕೆಂಡ್ ಕ್ವಶನ್ ಬಂತು. ಫಸ್ಟ್ ಕ್ವಶನ್ ಗ್ರೀನ್ ಕಲರ್ ಆಯ್ತು ನೋಡಿ ಸ್ನೇಹಿತರೆ. ಕ್ವಶನ್ ನಂಬರ್ 1 ಗ್ರೀನ್ ಕಲರ್ ಆಯಿತು. ಸೆಕೆಂಡ್ ಕ್ವಶನ್ ಏನಿದೆ, ಈಸ್ ಅಡಾಪ್ಟೆಡ್ ಡ್ರಿಂಕಿಂಗ್ ವಾಟರ್ ಅಟ್ಲೀಸ್ಟ್ 1 to 1.5 ಲೀಟರ್ ಫರ್ ಚೈಲ್ಡ್ ಫರ್ ಡೇ ಇನ್ ನಾನ್ ರೆಸಿಡೆನ್ಷಿಯಲ್ and 5 liter for child per day in residential schools available from this water supply all day throughout the year. ಇದರ ಅರ್ಥ ಏನಪ್ಪ ಅಂದರೆ, ಈಗ
ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಒಂದು ಮಗುಗೆ ಎಷ್ಟಿರಬೇಕಪ್ಪ ಅಂದ್ರೆ 5 ಲೀಟರ್ ಇರಬೇಕು. ನಾನ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ 1.5 ಲೀಟರ್ ಇರಬೇಕು. ರೆಸಿಡೆನ್ಷಿಯಲ್ ಅಂದರೆ ಹಾಸ್ಟೆಲ್ಸು ಅವು ಇರ್ತಾವಲ್ಲ, ಅದರಲ್ಲಿ 5 ಲೀಟ್ರ್ ಸಪ್ಲೈ ಆಗ್ತಿರಬೇಕು. ಈ ಡೇ ಸ್ಕೂಲ್ಸ್ ಇರ್ತಾವಲ್ಲ, ಅಲ್ಲಿ ರೆಸಿಡೆನ್ಷಿಯಲ್ ಯಾವುದೂ ಇರಲ್ಲ. ಸೊ ಡೇ ಸ್ಕೂಲ್ಸ್ ಇರೋ 1.5 ಲೀಟರ್ ಅಂದರೆ 1.5 ಲೀಟರ್ ಇರಬೇಕು. ಅದಕ್ಕೆ ಎಸ್ ಅಂತ ಹಾಕಬೇಕು. ಸೊ ನಾನು ಎಸ್ ಅಂತ ಹಾಕ್ತಾಯಿದ್ದೀನಿ, ಯಾಕಂದರೆ ನಮ್ಮದು ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲ. ಅದು ನಮ್ಮಲ್ಲಿ ಪ್ರತಿ ಮಗುಗೂ 1.5 ಲೀಟ್ರ್ ಕೊಡೋಷ್ಟು ಕೆಪಾಸಿಟಿ ಇದೆ. ನಾನು ಕೊಟ್ಟು ಸೇವ್ ಆ್ಯಸ್ ಡ್ರಾಫ್ಟ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸ್ವಲ್ಪ ಫಾಸ್ಟ್ ಹೇಳ್ತಾ ಇರ್ತೀನಿ, ತಿಳ್ಕೊಳ್ಳಿ. ಈಗ ಸೇವ್ ಆ್ಯಸ್ ಡ್ರಾಫ್ಟ್ ಆದಮೇಲೆ ನೆಕ್ಸ್ಟ್ ಕೊಡಬೇಕು ಸ್ನೇಹಿತರೆ. 2 ಕ್ವಶನ್ನು ಗ್ರೀನ್ ಕಲರ್ ಆಯಿತು. ಹೌ ಈಸ್ ಡ್ರಿಂಕಿಂಗ್ ವಾಟರ್ ಸ್ಟೋರ್ಡ್ ಆ್ಯಂಡ್ ಹ್ಯಾಂಡೆಡ್ ಬೈ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್? ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗೂ ನಾವು ಡ್ರಿಂಕಿಂಗ್ ವಾಟರ್ನ ಯಾವ ರೀತಿ ಸೇವ್ ಮಾಡ್ತೀವಿ ಸ್ಕೂಲಲ್ಲಿ ಅಂತ. ಆಪ್ಷನ್ ಎ, ನೋ ಸ್ಟೋರೇಜ್ ಸಿಸ್ಟಮ್ ಫಾರ್ ಸ್ಟೋರಿಂಗ್ ಡ್ರಿಂಕಿಂಗ್ ವಾಟರ್. Container or pitcher only. Container and pitcher with lid and ladle tap. ಸ್ಟೋರೇಜ್ ಟ್ಯಾಂಕ್ ವಿತ್ ವಾಟರ್ ಟ್ಯಾಪ್ಸ್. ಸ್ನೇಹಿತರೆ ನನಗನ್ಸಿದ ಮಟ್ಟಿಗೆ ನಮ್ಮದು ಆಪ್ಷನ್ 3 ಇದೆ ಸ್ನೇಹಿತರೆ. 3 ಹಾಕಿ ಕೊಡ್ತಾ ಇದ್ದೀನಿ. ನೀವೇನಾದರೂ ಎ ಅಂದರೆ ಎ ಬರಲ್ಲ, ಎಸ್ ಅಂತ ಕೊಟ್ಟಮೇಲೆ ಎ ಬರಲ್ಲ. ಕಂಟೈನರ್ ಆ್ಯಂಡ್ ಪಿಕ್ಚರ್ ಓನ್ಲಿ ಅಂದರೆ ಕಂಟೈನರಲ್ಲಿ ಏನಾದರೂ ತುಂಬಿಸಿಟ್ಟಿದ್ರೆ ಕಂಟೈನರ್ ಬಿ ಕೊಡಿ. ಸಿ ಅನ್ನೋದು ಕಂಟೈನರ್ ಪಿಕ್ಚರ್ ಲಿಡ್ ವಿತ್ ಟ್ಯಾಪು, ಅದೇ ಕಂಟೈನರ್ಗೆ ನೆಲ್ಲಿ ಕೊಟ್ಟಿದ್ರೆ ಅದಕ್ಕೆ ಸಿ ಅಂತ ಹಾಕಿ. ಡಿ ಏನಿದೆ ಅಂದರೆ ಸ್ಟೋರೇಜ್ ಟ್ಯಾಂಕ್ ವಿತ್ ವಾಟರ್ ಟ್ಯಾಪ್ಸ್, ಅಂದರೆ ಟ್ಯಾಪ್ಸ್ ಜಾಸ್ತಿ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಡಿ ಇರುತ್ತೆ, ಚಿಕ್ಕ ಸ್ಕೂಲಲ್ಲಿ ಸಿ ಇರುತ್ತೆ ಸ್ನೇಹಿತರೆ. ಅದನ್ನು ಕೊಡಿ. ಹೆಚ್ಚು ಟ್ಯಾಪ್ಸ್ ಇರೋದು ಡಿ. ಈಗ ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಕೊಡಬೇಕೀಗ. ಮತ್ತೆ ಏನು ಮಾಡಬೇಕು ನಾವು? ನೆಕ್ಸ್ಟ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಾಗ 3 ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಯಾವುದರಲ್ಲಿ? ವಾಟರಲ್ಲಿ. ಟೋಟಲ್ 9 ಕ್ವಶನ್ಸಲ್ಲಿ. ಈಗ ಈಸ್ ದ ಡ್ರಿಂಕಿಂಗ್ ವಾಟರ್ ಟ್ರೀಟೆಡ್ ರೆಗ್ಯುಲರ್ಲಿ? ಸೇಫ್ ಡ್ರಿಂಕಿಂಗ್ ವಾಟರ್ ಅವೈಲಬಿಲಿಟಿ ಟು ಮೇಕ್ ಇಟ್ ಎ ಸೇಫ್ ಫಾರ್ ಕನ್ಸಂಪ್ಷನ್. ನೋ ಟ್ರೀಟ್ಮೆಂಟ್. ಫಿಲ್ಟರೇಷನ್ ಆ್ಯಂಡ್ ಸೋಲಾರ್ ಡಿಸ್ಟಿನೇಷನ್. ನಮ್ಮದು ಫಿಲ್ಟ್ರೇಷನ್ ಇದೆ ಸ್ನೇಹಿತರೆ. ಸೊ ಫಿಲ್ಟ್ರೇಷನ್ ಆ್ಯಂಡ್ ಅಥವಾ ಸೋಲಾರ್ ಡಿಸ್ಟಿನೇಷನ್ ಇದೆ. ನಮ್ಮದು ಫಿಲ್ಟ್ರೇಷನ್ ಇರೋ ಸಲುವಾಗಿ ಫಿಲ್ಟ್ರೇಷನ್ ಹೇಳ್ತಾ ಇದ್ದೀನಿ. ನೋ ಟ್ರೀಟ್ಮೆಂಟ್ ಅಂದರೆ ಯಾವುದೇ ಟ್ರೀಟ್ಮೆಂಟ್ ಕೊಡ್ತಿಲ್ಲ, ಡೈರೆಕ್ಟ್ ಕುಡಿಯೋಕ್ಕೆ ಕೊಡ್ತಾ ಇದ್ದೀವಿ. ಅದು ಪಂಚಾಯತಿಯಿಂದ ಬರಲಿ, ನಿಮ್ಮ ಸ್ಕೂಲಿಂದ ಆಗಲಿ, ಡೈರೆಕ್ಟ್ ಕೊಡ್ತಾ ಇದ್ದೀವಿ ಅಂತ. ಎರಡನೇದು ಫಿಲ್ಟ್ರೇಷನ್ ಇದೆ. ಫಿಲ್ಟ್ರೇಷನ್ ಅಂದರೆ ನೀವು ಫಿಲ್ಟ್ರ್ ಮಾಡಿಕೊಡ್ತಾ ಇದ್ದೀವಿ ಅಂತ. ಆಪ್ಷನ್ ಸಿ, ಬಾಯ್ಲಿಂಗ್ ಆ್ಯಡಿಂಗ್ ಕ್ಲೋರಿನ್ ಬ್ಲೀಚಿಂಗ್ ಪೌಡರ್. ಅಂದರೆ ಡೈರೆಕ್ಟ್ ಬರುತ್ತೆ, ಅದನ್ನು ಕುದಿಸಿ ಅದಕ್ಕೆ ಬ್ಲೀಚಿಂಗ್ ಪೌಡ್ರು ಕ್ಲೋರಿನ್ ಆ್ಯಡ್ ಮಾಡಿಕೊಡ್ತಾ ಇದ್ದೀವಿ ಅಂತ. ನೆಕ್ಸ್ಟು ಡಿ ಏನು ಹೇಳ್ತದೆ ಅಂದರೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಯೂನಿಟ್ ಅಂತ ಈ ರೀತಿ ಹಾಕಬೇಕು. ಸೊ ನಾವೇನು ಮಾಡಬೇಕು? ಇವಿಷ್ಟು ಹಾಕಿ ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಇದು ಟೈಮ್ ಜಾಸ್ತಿ ಬೇಕಾಗುತ್ತೆ, ಸ್ವಲ್ಪ ಫಾಸ್ಟ್ ಹೇಳ್ತೀನಿ. ಈಸ್ ದ ಕ್ವಾಲಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಟೆಸ್ಟೆಡ್ ಫ್ರಮ್ ದ ಅಥರೈಸ್ಡ್ ಲ್ಯಾಬ್. ಅಂದರೆ ಪಂಚಾಯತಿಯವರು ಬಂದು ಏನಾದರೂ ಟೆಸ್ಟ್ ಮಾಡಿದ್ದಾರಂತ. ನಾವು ಫಿಲ್ಟರ್ ವಾಟರ್ ಇರೋದ್ರಿಂದ ನಾವು ಸೊ ನಮಗೆ ಟೆಸ್ಟೆಡ್ ಅವಶ್ಯಕತೆ ಇರೋದಿಲ್ಲ. ಟೆಸ್ಟೆಡ್ ಒನ್ಸ್ ಇನ್ ಎ ಇಯರ್ ಅಂತ ಹಾಕಿ, ಅದು ಫಿಲ್ಟರ್ ವಾಟರ್, ಸೊ ಅವಶ್ಯಕತೆ ಇಲ್ಲ. ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್, ಹೌ ಮೆನಿ ಫಂಕ್ಷನಲ್ ಡ್ರಿಂಕಿಂಗ್ ವಾಟರ್ ಪಾಯಿಂಟ್ಸ್ ಆರ್ ದೇರ್ ಇನ್ ದ ಸ್ಕೂಲ್? ನಮ್ಮ ಸ್ಕೂಲಲ್ಲಿ 2 ಪಾಯಿಂಟ್ಸ್ ಇದ್ದಾವೆ. ಸೊ ನಾನು 2 ಪಾಯಿಂಟ್ಸ್ ಹಾಕ್ತೇನೆ. ನಿಮ್ಮ ಸ್ಕೂಲಲ್ಲಿ ಎಷ್ಟಿದ್ರೆ ಅಷ್ಟು ಹಾಕಿ ಸೇವ್ ಆ್ಯಸ್ ಡ್ರಾಫ್ಟ್ ಕೊಟ್ಟು ಮತ್ತೆ ನೆಕ್ಸ್ಟ್ ಕೊಡಬೇಕು ಸ್ನೇಹಿತರೆ. ನೆಕ್ಸ್ಟ್, ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಫಾರ್ ಯೂಸ್ ದ ಟಾಯ್ಲೆಟ್ಸ್? ಟಾಯ್ಲೆಟ್ಸ್ಗೆ ಏನು ಯೂಸ್ ಮಾಡ್ತಾ ಇದ್ರಿ? ನೋ ವಾಟರ್ ಸಪ್ಲೈಸ್ ಅವೈಲಬಲ್. ನೀವು ವಾಟರ್ ಇಟ್ಟಿಲ್ಲ ಅಂದರೆ ನೋ ವಾಟರ್ ಅಂತ ಕೊಡಿ. ಹ್ಯಾಂಡ್ ಪಂಪು ಬಕೆಟ್ ಇಟ್ಟಿದ್ರೆ ಅದನ್ನು ಕೊಡಿ. ರನ್ನಿಂಗ್ ವಾಟರ್, ಆಲ್ಮೋಸ್ಟ್ ನಾವು ಪೈಪ್ ಲೈನ್ ಹಾಕಿದ್ದೀವಿ, ರನ್ನಿಂಗ್ ವಾಟರ್ ಕೊಡ್ತಾ ಇದ್ದೀವಿ. ಎರಡನೇದು ಹ್ಯಾಂಡ್ ಪಂಪು ಬಕೆಟು ಏನಾದಿದ್ರೆ ಅದನ್ನು ಕೊಡಿ ಸ್ನೇಹಿತರೆ. ಸೇವ್ ಆ್ಯಸ್ ಡ್ರಾಫ್ಟ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಯೂಸ್ಡ್ ಫಾರ್ ಹ್ಯಾಂಡ್ ವಾಷಿಂಗ್ ಬಿಫೋರ್ PM ಪೋಷನ್? ಅಂದರೆ ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಯೂಸ್ಡ್ ಫಾರ್ ಹ್ಯಾಂಡ್ ವಾಷಿಂಗ್ ಬಿಫೋರ್ PM ಪೋಷನ್? ಅಂದರೆ PM ಪೋಷನ್ ಬರೋಕ್ಕಿಂತ ಮೊದಲು ನೀವು ಏನು ಯೂಸ್ ಮಾಡ್ತಾ ಇದ್ರಿ ಅಂತ. ಮಿಡ್ ಡೇ ಮೀಲ್ಸ್ಗೆ. ನೋ ವಾಟರ್ ಸಪ್ಲೈಸ್ ಅವೈಲೇಬಲ್. ಹ್ಯಾಂಡ್ ಪಂಪ್ ಬಕೆಟ್ಸ್ ಅಂತ ರನ್ನಿಂಗ್ ವಾಟರ್. ಸೊ ನಮ್ಮಲ್ಲಿ ರನ್ನಿಂಗ್ ವಾಟರ್ ಇತ್ತು ಅವಾಗ ಕೂಡ. ಸೊ ನಾನು ರನ್ನಿಂಗ್ ವಾಟರ್ ಹಾಕ್ತಾ ಇದ್ದೀನಿ. ನೀವು ನೆಕ್ಸ್ಟ್ ಕೊಡಿ. ಆಲ್ಮೋಸ್ಟ್ ಓದ್ಕೊಳ್ಳಿ ಸ್ನೇಹಿತರೆ. ಈಸ್ ದೇರ್ ಎ ಫಂಕ್ಷನಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫೆಸಿಲಿಟಿ ಇನ್ ದ ಸ್ಕೂಲ್? ಎಸ್ ಅಂತ ಕೊಡಿ ಸ್ನೇಹಿತರೆ. ಫಂಕ್ಷನಲ್ ರೈನ್ ಹಾರ್ವೆಸ್ಟ್ಮೆಂಟ್ ಎಲ್ಲ ಸ್ಕೂಲಲ್ಲೂ ಇದೆ. ಸೊ ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೊಟ್ಟು ನೀವು ಓಕೆ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೊಡಬೇಕಾಗತ್ತೆ. ಸೊ ಡು ಯು ವಾಂಟ್ ಟು ಮೂವ್ ದ ನೆಕ್ಸ್ಟ್ ಕ್ಯಾಟಗರಿ? ಎಸ್ ಅಂತ ಕೊಡಬೇಕು ಸ್ನೇಹಿತರೆ. ಎಸ್ ಅಂತ ಕೊಟ್ಟಾಗ ಈಗ ವಾಟರ್ ಮುಗೀತು. ನೆಕ್ಸ್ಟ್ ಈಗ ಟಾಯ್ಲೆಟ್ದು ಓಪನ್ ಆಯಿತು ಸ್ನೇಹಿತರೆ. ಈಗ ಟಾಯ್ಲೆಟ್ ಸಂಬಂಧಪಟ್ಟಂತೆ ಡಸ್ ದ ಸ್ಕೂಲ್ ಹ್ಯಾವ್ ಸಪ್ರೇಟ್ ಟಾಯ್ಲೆಟ್ಸ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವರ್ಕಿಂಗ್ ಇನ್ ಕಂಡೀಷನ್? ದೇರ್ ಆರ್ ನೋ ಟಾಯ್ಲೆಟ್. ಅಂದರೆ ಏನಿದೆ ಅಂದರೆ ನೋ ಟಾಯ್ಲೆಟ್ಸ್ ಅಂತಿದೆ. ಈಗ ಸಪ್ರೇಟ್ ಆಗಿದೆ. ಆಲ್ ಗರ್ಲ್ಸ್ ಆ್ಯಸ್ ಟಾಯ್ಲೆಟ್ ಯೂನಿಟ್ಸ್, ಆಲ್ ಬಾಯ್ಸ್ ಸ್ಕೂಲ್ ಆರ್ ಆಲ್ ಗರ್ಲ್ಸ್ ಸ್ಕೂಲ್ ಆ್ಯಸ್ ಟಾಯ್ಲೆಟ್ ಯೂನಿಟ್ಸ್.
ಸಿ ಆಗ್ತಾ ಇದ್ದೀನಿ ಸ್ನೇಹಿತರೆ. ಸೇವ್ ಆ್ಯಸ್ ಡ್ರಾಫ್ಟ್ ಕೊಡ್ತಾ ಇದ್ದೀನಿ, ಸಪ್ರೇಟ್ ಆಗಿದೆ ಅಂತ. ಸೊ ಫಸ್ಟ್ ಕ್ವಶನ್ ಆಯಿತು, ಹೌ ಮೆನಿ ಟಾಯ್ಲೆಟ್ ಸೀಟ್ಸ್ ಇನ್ ವರ್ಕಿಂಗ್ ಕಂಡೀಷನ್ಸ್ ಡಸ್ ದ ಸ್ಕೂಲ್. ನಮ್ಮ ಬಾಯ್ಸ್ಗೆ 2 ಇದೆ, ಗರ್ಲ್ಸ್ಗೆ 2 ಇದೆ ನಮ್ಮ ಸ್ಕೂಲಲ್ಲಿ. ಅಂದರೆ ಟಾಯ್ಲೆಟ್ಸ್ ಕುತ್ಕೊಳ್ಳೋ ಒಂದು ಸೀಟ್ಸ್ ಎಷ್ಟಿದೆ ಅಂತ ಸೇವ್ ಆ್ಯಸ್ ಡ್ರಾಫ್ಟ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹೌ ಮೆನಿ ಯೂರಿನಲ್ಸ್, ಅಂದರೆ ಯೂರಿನಲ್ಸ್ ಎಷ್ಟೆಷ್ಟಿದ್ದಾವೆ ಅಂದರೆ ಒಬ್ಬೊಬ್ಬರಿಗೆ ಅಂತ. ಸೊ 3+3 ಇದಾವೆ ಸ್ನೇಹಿತರೆ. ನಾನು 2+2 ಇದೆ ಯೂರಿನಲ್ಸು ಸಹ. ಸೊ ನಾನು ಈ ಸೇವ್ ಆ್ಯಸ್ ಡ್ರಾಫ್ಟ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಡಸ್ ದ ಸ್ಕೂಲ್ ಹ್ಯಾವ್ ಟಾಯ್ಲೆಟ್ಸ್ ಅಕ್ಸೆಸಿಬಲಿ ಟು ದ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್. CWSNಗೆ ಸಂಬಂಧಪಟ್ಟಂತೆ ಅಲ್ಲೇನಾದರೂ ಇದೆಯಾ ಅಂತ. ಸೊ ಟಾಯ್ಲೆಟ್ಸ್ ಆರ್ ನಾಟ್ ಅಕ್ಸೆಸಿಬಲ್ ಟು CWSN. ದೇರ್ ಈಸ್ ಅಟ್ಲೀಸ್ಟ್ 1 ಸಪ್ರೇಟ್ ಟಾಯ್ಲೆಟ್. ಅಂದರೆ ನಿಮ್ಮ ಶಾಲೆಯಲ್ಲಿ ಇದ್ದರೆ ಇಲ್ಲ, ನಮ್ಮ ಶಾಲೆಯಲ್ಲಿ ಇಲ್ಲ. ಸೊ ನಾನು ಇಲ್ಲ ಅಂತ ಆಗ್ತಾಯಿದ್ದೀನಿ. ಸೇವ್ ಆ್ಯಸ್ ಡ್ರಾಫ್ಟ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಆರ್ ದ ಟಾಯ್ಲೆಟ್ಸ್ ಫೆಸಿಲಿಟೀಸ್ ಸೂಟೇಬಲ್ ಫಾರ್ ಚಿಲ್ಡ್ರನ್ ಆಫ್ ವೇರಿಯೇಷನ್ ಏಜ್ ಗ್ರೂಪ್ಸ್ ಅವೈಲೇಬಲ್ ಇನ್ ದ ಸ್ಕೂಲ್. ಅಂದರೆ ಈ ವೇರಿಯೇಷನ್ ಎಲ್ಲದಕ್ಕೂ ಒಂದೇ ಥರ ಇದೆ. ಸೊ ನಾನು ನೋ ಅಂತ ಕೊಡ್ತಾ ಇದ್ದೀನಿ. ಅಂದರೆ ಏಜ್ ಪ್ರಕಾರ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅವರು. ಸೊ ನೋ ಅಂತ ಕೊಟ್ಟು ಎಸ್ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಡಸ್ ದ ಸ್ಕೂಲ್ ಹ್ಯಾವ್ ಸಪ್ರೇಟ್ ಟಾಯ್ಲೆಟ್ಸ್ ಫಾರ್ ಟೀಚರ್ ಆರ್ ಸ್ಟಾಫ್ಸ್. ಸೊ ನೋ ಅಂತ ಕೊಡ್ತಾ ಇದ್ದೀನಿ. ಸಪ್ರೇಟ್ ಟೀಚರ್ಸ್ಗೆ ಯಾರಿಗೂ ಸಪ್ರೇಟ್ ಆಗಿಲ್ಲ ವಾಶ್ರೂಮ್ಸು, ಅದಕ್ಕೆ ನೋ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಡೂ ಆಲ್ ದ ಟಾಯ್ಲೆಟ್ಸ್ ಇನ್ ದ ಸ್ಕೂಲ್ ಹ್ಯಾವ್ ಸೆಕ್ಯೂರ್ ಡೋರ್ ವಿತ್ ಲಾಚ್. ಎಸ್, ಎಲ್ಲ ಒಂದು ಟಾಯ್ಲೆಟ್ಸ್ಗೂ ಸೆಕ್ಯೂರ್ ಇದೆ. ಸೊ ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ಎಸ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಡೂ ಆಲ್ ದ ಟಾಯ್ಲೆಟ್ಸ್ ಇನ್ ದ ಸ್ಕೂಲ್ ಹ್ಯಾವ್ ಕ್ಲಾತ್ ಹ್ಯಾಂಗಿಂಗ್ ಹೂಕ್ಸ್ ಅಟ್ ಅಪ್ರಾಪ್ರಿಯೇಟ್. ಎಸ್ ಅಂತ ಕೊಡೋಣ ಸ್ನೇಹಿತರೆ. ಸೇವ್ ಆ್ಯಸ್ ಡ್ರಾಫ್ಟ್ ಕೊಡೋಣ, ನೆಕ್ಸ್ಟ್ ಅಂತ ಕೊಡೋಣ ಸ್ನೇಹಿತರೆ. ಡೂ ಆಲ್ ದ ಟಾಯ್ಲೆಟ್ಸ್ ಹ್ಯಾವ್ ಪ್ರಾಪರ್ ವೆಂಟಿಲೇಷನ್. ಎಸ್ ಅಂತ ಕೊಡೋಣ ಸ್ನೇಹಿತರೆ. ನೆಕ್ಸ್ಟ್ ಇದು ಓಕೆ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡೋಣ ಸ್ನೇಹಿತರೆ. ಈಗ ಏನಾದ್ರು ಮಾಡಬೇಕು, ವಾಟ್ ಈಸ್ ದ ಮೇನ್ ಮೆಕಾನಿಸಮ್ ಫಾರ್ ಡಿಸ್ಪೋಸಲ್ ಟಾಯ್ಲೆಟ್ ವೇಸ್ಟ್ ಆರ್ ಫೀಜುವಲ್ ಸ್ಲ್ಯಾಡ್ಜ್ ಅಂತ. ನೋ ಸ್ಪೇಸ್ ಮೆಜರ್ ಸ್ಲಡ್ಡಿಂಗ್ ರಿಲೀಸ್ಡ್ ಇನ್ ಓಪನ್ ಸೆಪ್ಟಿಕ್ ಟ್ಯಾಂಕ್ ವಿತೌಟ್ ಕವರ್ ಬ್ರೋಕಿಂಗ್ ಕವರ್. ಇದು ನಮ್ಮದೆಲ್ಲ ಇದೆ ಸ್ನೇಹಿತರೆ. ಸೊ ಅದಕ್ಕೆ ಹೋಗೋ ಥರ ಫೆಸಿಲಿಟಿ ಇದೆ. ಸೊ ನಾನು ಸೇವ್ ಆ್ಯಸ್ ಡ್ರಾಫ್ಟ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗ 2 ಕ್ಯಾಟಗರಿ ಆಯಿತು, ವಾಟರ್ ಆಯಿತು, ಟಾಯ್ಲೆಟ್ ಆಯಿತು. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಅಂತಿದೆ ಸ್ನೇಹಿತರೆ. ಹ್ಯಾಂಡ್ ವಾಷಿಂಗು ಸೋಪ್ ಸಂಬಂಧಪಟ್ಟಂತೆ ಈ ಒಂದು ಇದನ್ನು ತುಂಬಬೇಕು ಸ್ನೇಹಿತರೆ. ಸೊ ಡಸ್ ದ ಸ್ಕೂಲ್ ಹ್ಯಾವ್ ಫೆಸಿಲಿಟಿ ಫಾರ್ ಹ್ಯಾಂಡ್ ವಾಷಿಂಗ್ ಆಫ್ಟರ್ ಯೂಸ್ ಟಾಯ್ಲೆಟ್ಸ್. ಇಲ್ಲಿ ವಾಶ್ ಬೇಸಿನ್ ಇದೆ. ಸೊ ವಾಶ್ ಬೇಸಿನ್ ಐದರ್ ಇನ್ಸೈಡ್ ಆರ್ ನೆಕ್ಸ್ಟ್ ಎವರಿ ಟಾಯ್ಲೆಟ್. ಇದು ಸಿ ಕೊಡ್ತೀನಿ ಸ್ನೇಹಿತರೆ, ನಮ್ಮಲ್ಲಿ ಎಲ್ಲ ಇದೆ. ಸೊ ಕೊಟ್ಟು ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ಡಸ್ ದ ಸ್ಕೂಲ್ ಪ್ರೊವೈಡ್ ಸೋಪ್ಸ್ ಫಾರ್ ಹ್ಯಾಂಡ್ ವಾಷಿಂಗ್. ಅಂದರೆ ಸೋಪ್ಸ್ ಆರ್ ಅವೈಲೇಬಲ್. ಸಿ ಆಪ್ಷನ್ ಕೊಡ್ತಾ ಇದ್ದೀನಿ. ಎಲ್ಲದಕ್ಕೂ ಸೋಪ್ ಇದೆ. ಸೋಪ್ಸ್ ಆರ್ ಅವೈಲೇಬಲ್ ಆನ್ ಡಿಮ್ಯಾಂಡ್. ನೋ, ಸೆಕೆಂಡು ಎ ಬಂದು ಸೋಪ್ಸ್ ಇಲ್ಲ ಅಂತ, ಮತ್ತು ಇದು ಸೋಪ್ಸ್ ಇದೆ ಸ್ನೇಹಿತರೆ. ಸೊ ನಾನು ಸಿ ಕೊಟ್ಟಿದ್ದೀನಿ. ಡಸ್ ದ ಸ್ಕೂಲ್ ಹ್ಯಾವ್ ಫೆಸಿಲಿಟಿ ಫಾರ್ ಹ್ಯಾಂಡ್ ವಾಷಿಂಗ್ ಬಿಫೋರ್ PM ಪೋಷಣ್ ಲಾಂಚ್. PM ಪೋಷಣಕ್ಕಿಂತ ಮೊದಲು ಈ ರೀತಿ ವ್ಯವಸ್ಥೆ ಇತ್ತಾ. ಎಸ್, ವಿತ್ ರನ್ನಿಂಗ್ ವಾಟರ್ ಫ್ರಮ್ ಟ್ಯಾಪ್ಸ್ ಅಂತ. ಎಸ್. ಸೊ ನಾನೇನು ಮಾಡ್ತಾಯಿದ್ದೀನಿ, ಸಿ ಕೊಟ್ಟು ನೆಕ್ಸ್ಟ್ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಎಲ್ಲ ಗ್ರೀನ್ ಕಲರ್ ಆಗ್ತಾಯಿದೆ, ಅಂದರೆ ಆಗ್ತಾ ಹೋಗ್ತಾ ಇದೆ ಅಂತ. ಡಸ್ ದ ಸ್ಕೂಲ್ ಪ್ರೊವೈಡ್ ಸೋಪ್ಸ್ ಫಾರ್ ಹ್ಯಾಂಡ್ ವಾಷಿಂಗ್ ಬಿಫೋರ್ PM ಪೋಷಣ್ ಅರ್ಲಿಯರ್ ಮಿಡ್ ಡೇ ಮೀಲ್ಸ್ ಲಾಂಚ್. ಆವಾಗ ಮಿಡ್ ಡೇ ಮೀಲ್ಸ್ ಬರೋಕ್ಕಿಂತ ಮೊದಲು ನೀವೇನಾದರೂ ಇಟ್ಟಿದ್ರಾ ಅಂತ. ಅಂದರೆ ಡಿಮ್ಯಾಂಡ್ ಓನ್ಲಿ. ಸೋಪ್ಸ್ ಆರ್ ಅವೈಲೇಬಲ್ ಆನ್ ಡಿಮ್ಯಾಂಡ್. ಸೇವ್ ಆ್ಯಸ್ ಡ್ರಾಫ್ಟ್ ನೆಕ್ಸ್ಟ್ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಡೂ ಆಲ್ ಚಿಲ್ಡ್ರನ್ ವಾಶ್ ದೇರ್ ಹ್ಯಾಂಡ್ಸ್ ವಿತ್ ಸೋಪ್ ಬಿಫೋರ್ PM ಪೋಷಣ್. ಎಸ್ ಅಂತ ಕೊಟ್ಟು ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೊಡೋಣ. ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೊಟ್ಟಾಗ ನಾವು ನೆಕ್ಸ್ಟ್ ಕೊಡಬೇಕಾಗತ್ತೆ, ಮತ್ತೆ ನೆಕ್ಸ್ಟ್ ಕೊಡಬೇಕಾಗತ್ತೆ. ಈಗ ಲಾಸ್ಟ್ ಕ್ವಶನ್ ಹ್ಯಾಂಡ್ ವಾಷಿಂಗ್ ಸಂಬಂಧಪಟ್ಟಂತೆ. ಈಸ್ ದ ಹೈಟ್ ಆಫ್ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ಸೂಟೇಬಲ್ ಫಾರ್ ಚಿಲ್ಡ್ರನ್ ಆಫ್ ವೇರಿಯಸ್ ಏಜ್ ಗ್ರೂಪ್ಸ್ ಇನ್ ದ ಸ್ಕೂಲ್. ನೋ ಅಂತ ಕೊಡೋಣ ಸ್ನೇಹಿತರೆ. ನೋ ಅಂತ ಕೊಟ್ಟು ನೆಕ್ಸ್ಟ್ ಕೊಡೋಣ. ಈಗ ನೆಕ್ಸ್ಟ್ ಕ್ಯಾಟಗರಿ ಬರುತ್ತೆ. ಈಗ 3 ಕ್ಯಾಟಗರಿ ಕಂಪ್ಲೀಟ್ ಮಾಡಿದ್ವಿ, ಇನ್ನೂ 3 ಕ್ಯಾಟಗರಿ ಇದೆ ಸ್ನೇಹಿತರೆ. ನೆಕ್ಸ್ಟ್ ಈಗ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಇದೆ ನೋಡಿ ಸ್ನೇಹಿತರೆ. ಡಸ್ ದ ಸ್ಕೂಲ್ ಹ್ಯಾವ್ ಪ್ರೊವೈಡ್ ಸಫಿಸಿಯೆಂಟ್ ಡಸ್ಟ್ಬಿನ್ ಇನ್ ಈಚ್ ಕ್ಲಾಸ್ ರೂಮ್ಸ್, ಕಿಚನ್ ಏರಿಯಾ ಆ್ಯಂಡ್ ಅದರ್ ಕಾಮನ್ ವೇಸ್ಟ್ ಜನರೇಟಿಂಗ್ ಏರಿಯಾಸ್. ಅಂದರೆ ಎಲ್ಲ ರೂಮ್ಸಲ್ಲೂ ಅದರ್ ಏರಿಯಾಸಲ್ಲಿ ಗ್ರೌಂಡಲ್ಲಿ ಎಲ್ಲ ಕಡೆ ಡಸ್ಟ್ಬಿನ್ಗಳಿಟ್ಟಿದ್ದೀರಾ ಅಂತ. ಎಸ್ ಅಂತ ಸ್ನೇಹಿತರೆ. ಸೇವ್ ಆ್ಯಸ್ ಡ್ರಾಫ್ಟ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕು. ಡಸ್ ದ ಸ್ಕೂಲ್ ಸಿಗ್ರಿಯೇಟ್ ವೇಸ್ಟ್ ಅಟ್ ಸೋರ್ಸ್, ಬಯೋಡಿಗ್ರೇಡಬಲ್ ವೇಸ್ಟ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ಅಂದರೆ
ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯ ಅದಕ್ಕೆ ಸಂಬಂಧಪಟ್ಟಂತೆ ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಏನಾದರೂ ಮಾಡಿದ್ದೀವ ಅಂತ ಎಸ್ ಅಂತ ಕೊಡಬೇಕು. ಎಲ್ಲ ಸ್ಕೂಲಲ್ಲೂ ಇದೆ, ಸೊ ಎಸ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಡಸ್ ದ ಸ್ಕೂಲ್ ಕಂಪೋಸ್ಡ್ ಇಟ್ಸ್ ಓನ್ ಬಯೋಗ್ರೇಡಬಲ್ ವೇಸ್ಟ್? ನೋ ಸ್ಪೇಸ್ ಮೆಜರ್. ಎಸ್, ವೇಸ್ಟ್ ಟೇಕನ್ ಬೈ ಕಂಪೋಸಿಂಗ್ ನ್ಯಾಷನಲ್ ಏಜೆನ್ಸಿ. ನೋ. ಎಸ್ ಆನ್ ದ ಸ್ಕೂಲ್ ಪ್ರೆಮಿಸಸ್. ಎಸ್ ಅಂತ ಕೊಡಬೇಕು ಸ್ನೇಹಿತರೆ. ನೆಕ್ಸ್ಟ್, ಹೌ ಡಸ್ ದ ಸ್ಕೂಲ್ ಡಿಸ್ಪೋಸ್ ಇಟ್ಸ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್? ಯಾವ ರೀತಿ ಡಿಸ್ಪೋಸ್ ಮಾಡ್ತೀರಿ ಅಂತ. ಬರೀಡ್ ಆನ್ ದ ಸ್ಕೂಲ್ ಪ್ರೆಮಿಸಸ್, ಕಲೆಕ್ಷನ್ ಬೈ ಮುನ್ಸಿಪಾಲ್ಟಿ ಆ್ಯಂಡ್ ಪಂಚಾಯತಿ, ಎನಿ ಅದರ್. ಅಂದರೆ ಮುನ್ಸಿಪಾಲ್ಟಿಯವ್ರು ಬಂದು ಕರೆಕ್ಷನ್ ಮಾಡ್ಕೊತಾರೆ ಅಂತ ಆಗ್ತಾಯಿದ್ದೀನಿ. ಅದು ನಮ್ಮ ಸ್ಕೂಲ್ ಫೆಸಿಲಿಟಿ ಆಗಿದೆ. ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಸ್ ದ ಸ್ಕೂಲ್ ಪ್ರೆಮಿಸಸ್ ಕ್ಲೀನ್ ಫ್ರಮ್ ಲಿಟ್ಟರಿಂಗ್? ಎಸ್. ಎಸ್ ಅಂತ ಕೊಡಿ, ಅದೇನು ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಆರ್ ದ ಸ್ಕೂಲ್ ಪ್ರೆಮಿಸಸ್ ಫ್ರೀ ವಾಟರ್ ಆಫ್ ಲಾಗಿಂಗ್? ಎಸ್. Save as draft. Yes. Next, are the school premises having nutrition garden, kitchen garden, herbal garden? Yes. ಎಸ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ಆರ್ ದ ಕ್ಲಾಸ್ ರೂಮ್ ಆ್ಯಂಡ್ ಟೀಚಿಂಗ್ ಏರಿಯಾಸ್ ಕ್ಲೀನ್ಡ್ ಡೈಲಿ? ಎಸ್, ಡೈಲಿ ಕ್ಲೀನ್ ಮಾಡ್ತೀವಿ ಕ್ಲಾಸ್ ರೂಮ್ಸು ಮತ್ತು ಇವು. ಎಸ್. ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಕ್ಲೀನಿಂಗ್ ಟಾಯ್ಲೆಟ್ಸ್? ಅಂದರೆ ಟಾಯ್ಲೆಟ್ಸನ್ನು ಯಾವಾಗ ಕ್ಲೀನ್ ಮಾಡ್ತೀರಿ ಅಂತ. ಟ್ವೈಸ್ ಇನ್ ಎ ವೀಕ್, ಅಂದರೆ ವಾರಕ್ಕೆ 2 ಸಲ ಕ್ಲೀನ್ ಮಾಡ್ತೀವಿ. ಸೇವ್ ಆ್ಯಸ್ ಡ್ರಾಫ್ಟ್. ನೆಕ್ಸ್ಟ್ ಕೊಡ್ತಾ ಇದ್ದೀನಿ. Her toilets cleaned with appropriate cleaning material? Yes, cleaned daily with soaping agent and disposers. ಡಿ ಬರಲ್ಲ ಸ್ನೇಹಿತರೆ. ಕ್ಲೀನಿಂಗ್ ಅಟ್ಲೀಸ್ಟ್ ಟ್ವೈಸ್ ಇನ್ ಎ ವೀಕ್. ಸಿ ಅಂದರೆ ವಾರಕ್ಕೆ 2 ಸಲ ಮಾಡ್ತೀವಿ ಅಂತ. ನೆಕ್ಸ್ಟ್ ಎಸ್, ಸೇವ್ ಆಸ್ ಡ್ರಾಫ್ಟ್ ಕೊಟ್ಟು ನೆಕ್ಸ್ಟ್ ಕೊಡಬೇಕಾಗತ್ತೆ. ಈಗ ಹೂ ಸೂಪರ್ವೈಸರ್ಸ್ ದ ಕ್ಲೀನಿಂಗ್ ಆ್ಯಂಡ್ ಯಾರು ಸೂಪರ್ವೈಸರ್ ಮಾಡ್ತಾರೆ ಅಂತ. ಇದು ಆಪ್ಷನ್ನು ಬಿನೇ ಹಾಕಿ ಸ್ನೇಹಿತರೆ, ಎಲ್ಲರೂ ಬಿನೇ ಹಾಕಿ. ಅದಕ್ಕೆ ನಾವು ಟೀಚರ್ಸೇ ನಾವೇ ಮಾಡ್ತೀವಿ, HM1 ಟೀಚರ್ಸ್ ನಾವೇ ಮಾಡ್ತೀವಿ. ಸೊ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಡಸ್ ದ ಸ್ಕೂಲ್ ಟೇಕ್ ಕೇರ್ ಆಫ್ ದ ಅಪ್ಕೀಪಿಂಗ್ ಮೇಂಟೆನೆನ್ಸ್ ಆಫ್ ಫಿಟ್ಟಿಂಗ್ ಆ್ಯಂಡ್ ಫಿಕ್ಸ್ಚರ್ ಆಫ್ ಟಾಯ್ಲೆಟ್ಸ್ ಸಚ್ ಆಸ್ ಟ್ಯಾಪ್ಸ್, ಫ್ಲಶಿಂಗ್, ಸಿಸ್ಟರ್ನ್, ಡ್ರೈನೇಜ್ ಪೈಪ್ಸ್ ಆ್ಯಂಡ್? ಎಸ್ ಅಂತ ಕೊಡಿ ಸ್ನೇಹಿತರೆ. ಇದು ಸಹ ಎಸ್ ಅಂತ ಕೊಡಿ. ಸೇವ್ ಆಸ್ ಡ್ರಾಫ್ಟ್ ಕೊಟ್ಟು ನೆಕ್ಸ್ಟ್ ಕೊಡಿ ಸ್ನೇಹಿತರೆ. ಅದೇ ರೀತಿ ಈಗ ಡಸ್ ದ ಸ್ಕೂಲ್ ಹ್ಯಾವ್ ಮ್ಯಾನೇಜ್ಮೆಂಟ್ ಕಮಿಟಿ ಟೇಕ್ ಆ್ಯಕ್ಟಿವ್ ಪಾರ್ಟ್ ಇನ್ ದ ರಿವ್ಯೂವಿಂಗ್ ಆ್ಯಂಡ್ ಅಡ್ರೆಸ್ಸಿಂಗ್ ಇನ್ ದ ಸ್ಕೂಲ್ ವಾಶ್ ಆ್ಯಂಡ್ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್? ಇದ್ರ ಬಗ್ಗೆ ಆಪ್ಷನ್ ಎಸ್ ಅಂತ ಕೊಡಿ. ಸೇವ್ ಆಸ್ ಡ್ರಾಫ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅಂತ ಕೊಡಿ. ನೋಡಿ, ಈಗ ಈ ಕ್ಯಾಟಗರಿನೂ ಸಹ ಮುಗಿಯಿತು. ಇನ್ನೊಂದು ಕ್ಯಾಟಗರಿ ಇದೆ ಸ್ನೇಹಿತರೆ. ಅದು ಯಾವುದಂದರೆ ಬಿಹೇವಿಯರ್ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಇದೆ. ಇದನ್ನು ಬಿಟ್ಟರೆ ಇನ್ನೊಂದು ಕ್ಯಾಟಗರಿ ಇದೆ. ಸೊ ಇದು ಬೇಗ ಮುಗಿಸೋಣ. ಡಸ್ ದ ಸ್ಕೂಲ್ ಹ್ಯಾವ್ at least 2 teachers trained in sanitation and hygienic education? ಎಸ್ ಅಂತ ಕೊಡೋಣ ಸ್ನೇಹಿತರೆ. ಆಲ್ಮೋಸ್ಟ್ ಆಗಿರ್ತದೆ, ಎಲ್ಲರಿಗೂ ಆಗಿದೆ. ಸೇವ್ ಆ್ಯಸ್ ನೆಕ್ಸ್ಟ್ ಕೊಡೋಣ. ವೆದರ್ ಚೈಲ್ಡ್ ಕ್ಯಾಬಿನೆಟ್ ಮಾಡಿದ್ದೀರಾ? ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಎಸ್ ಅಂತ ಹಾಕಿ ಸ್ನೇಹಿತರೆ. ಸ್ಯಾನಿಟೈಸೇಷನ್ಗೆ ಹೈಜೀನ್ಗೆ ಸಂಬಂಧಪಟ್ಟಂತೆ ಸ್ಕೂಲಲ್ಲಿ ಮಕ್ಕಳ ಕ್ಯಾಬಿನೆಟ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆ ಕ್ಯಾಬಿನೆಟ್ ಅವರು ಅದನ್ನು ಮೇಂಟೈನ್ ಮಾಡ್ತಾರೆ ಅಂತ. ಸೇವ್ ಆ್ಯಸ್ ಡ್ರಾಫ್ಟ್ ಕೊಟ್ಟು ನೆಕ್ಸ್ಟ್ ಕೊಡಿ ಸ್ನೇಹಿತರೆ. ಹೂ ಸೂಪರ್ವೈಸರ್ಸ್ ದ ಪ್ರಾಕ್ಟೀಸ್ ಆಫ್ ಡೈಲಿ ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಬೈ ಸ್ಟೂಡೆಂಟ್ಸ್ ಆ್ಯಂಡ್ ಕುಕ್ ಬಿಫೋರ್ PM ಪೋಷಣ್? ಟೀಚರ್ ಆ್ಯಂಡ್ ಸ್ಟಾಫ್ ಮೆಂಬರ್. ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೊಡಬೇಕು. ನೆಕ್ಸ್ಟು ಎಸ್ ಅಂತ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಡಸ್ ದ ಸ್ಕೂಲ್ ಟೇಕ್ ಅಪ್ ಹೈಜೀನ್ ಆ್ಯಂಡ್ ಸ್ಯಾನಿಟೇಷನ್ ಎಜುಕೇಷನ್ ಇನ್ಕ್ಲೂಡಿಂಗ್? ಅದಕ್ಕೆ ಸಂಬಂಧಪಟ್ಟಂತೆ ಎಸ್, ಏನೇನು ಎಜುಕೇಷನ್ ಕೊಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಹೈಜೀನು ಮತ್ತು ಸ್ಯಾನಿಟೈಸೇಷನ್ ಬಗ್ಗೆ. ಎಸ್ ಮಂತ್ಲಿ, ಎಸ್ ಫಾರ್ನೈಟ್ಲಿ, ಎಸ್ ವೀಕ್ಲಿ ಅಂತ ಕೊಡೋಣ. ಸೇವ್ ಆ್ಯಸ್ ಡ್ರಾಫ್ಟ್ ಹೈಜೀನ್ ಬಗ್ಗೆ ಮತ್ತು ಸ್ಯಾನಿಟೈಸೇಷನ್ ಬಗ್ಗೆ. ಡಸ್ ದ ಸ್ಕೂಲ್ ಕಂಡಕ್ಟ್ ಕಲ್ಚರಲ್ ಪ್ರೋಗ್ರಾಮ್ ಕಾಂಪಿಟೇಷನ್ಸ್ ಹೈಜೀನ್ ಆ್ಯಂಡ್ ಸ್ಯಾನಿಟೇಷನ್? ಎಸ್. 6 ಮಂತ್ಸ್ಲಿ ಕ್ವಾರ್ಟರ್ಲಿ ಬೇಸಿಸ್ ಅಂದರೆ 3 ತಿಂಗಳಿಗೊಮ್ಮೆ. ಸೇವ್ ಆ್ಯಸ್ ಡ್ರಾಫ್ಟ್. ಹೈಜೀನು ಮತ್ತು ಸ್ಯಾನಿಟೈಸೇಷನ್ ಬಗ್ಗೆ ಏನೇನು ಫಂಕ್ಷನ್ಸ್ ಮಾಡ್ತಾ ಇದ್ದೀವಿ ಅನ್ನೋದು. ನೆಕ್ಸ್ಟ್, ಡಸ್ ದ ಸ್ಕೂಲ್ ಡಿಸ್ಪ್ಲೇ ಆ್ಯಂಡ್ ಯೂಸ್ ವಾಟರ್ ಸ್ಯಾನಿಟೈಸೇಷನ್ ಆ್ಯಂಡ್ ಹೈಜೀನ್ ರಿಲೇಟೆಡ್ ಪೋಸ್ಟರ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಫಾರ್ ಪ್ರಮೋಟಿಂಗ್ ಹೈಜೀನ್ ಎಜುಕೇಷನ್? ಎಸ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್, ಡಸ್ ದ ಸ್ಕೂಲ್ ಆರ್ಗನೈಸ್ ಗೆಸ್ಟ್ ಟಾಕ್ಸ್? ಅಂದರೆ ಯಾರನ್ನಾದರೂ ಕರೆಸಿ ಆ ಒಂದು ಹೈಜೀನು ಮತ್ತು ಒಂದು ಸ್ಯಾನಿಟೈಸೇಷನ್ ಬಗ್ಗೆ ಮಾಡಿಸ್ತಾ ಇದ್ದಾರೆ ಅಂತ. ಎಸ್, 6 ಮಂತ್ಸ್ಗೊಮ್ಮೆ ಮಾಡ್ತೀವಿ ಸ್ನೇಹಿತರೆ. ಗೆಸ್ಟ್ಗಳನ್ನ ಕರೆಸಿ ನಾವು ಅದರ ಬಗ್ಗೆ ಅವೇರ್ನೆಸ್ಸನ್ನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅಂತ SDMC ಮೆಂಬರ್ಸ್ಗಂತೂ ಹೇಳ್ಬೋದು. ನೆಕ್ಸ್ಟ್ ಅಂತ ಕೊಡಿ ಸ್ನೇಹಿತರೆ. ವೆದರ್ ದ ಸ್ಕೂಲ್ ಹ್ಯಾವ್ ಎನಿ ಮೆಕಾನಿಸಮ್ ಟು ಮಾನಿಟರ್ ಕ್ಲೀನ್ಲೆಸ್ ಬಗ್ಗೆ ನೀವು ಏನೇನು ಮಾಡ್ತಾ ಇದ್ದೀರಿ ಅಂತ. ಇದು ಸಹ ಎಸ್ ಅಂತಲೇ ಕೊಡಿ ಸ್ನೇಹಿತರೆ. ಆಲ್ಮೋಸ್ಟ್ ಈಗ ನಮ್ಮ ಜನ್ರೇಷನ್ ಏನು ಮಾಡ್ತಾ ಇದೆ, ಹೈಜೀನ್ ಆ್ಯಂಡ್ ಸ್ಯಾನಿಟೈಸೇಷನ್ ಬಗ್ಗೆನೇ ಹೆಚ್ಚು
ನಾಲೆಜ್ ಇದೆ. ಸೊ ಅದನ್ನೇ ಇದು ಮಾಡ್ತಾಯಿದ್ವಿ. ನೆಕ್ಸ್ಟ್ ಚೇಂಜ್ ಕ್ಯಾಟಗರಿ. ಈಗ ಲಾಸ್ಟ್ ಕ್ಯಾಟಗರಿಗೆ ಬರ್ತಾಯಿದ್ದೀವಿ ಸ್ನೇಹಿತರೆ. ಇಲ್ಲೇ ಲಾಸ್ಟ್ ಕ್ಯಾಟಗರಿ. ಇದು ಏನು ಮಾಡಬೇಕು ನಾವು, ವೆದರ್ ದ ಸ್ಕೂಲ್ ಆ್ಯಸ್, ಇದು ಯಾವುದ್ರ ಬಗ್ಗೆ ಅಂದರೆ ಮಿಷನ್ ಲೈಫ್ ಆ್ಯಕ್ಟಿವಿಟೀಸ್ ಅಂತ. ವೆದರ್ ಸ್ಕೂಲ್ ಹ್ಯಾಸ್ ಆ್ಯನ್ ಆ್ಯಕ್ಟಿವ್ ಆ್ಯಂಡ್ ಫಂಕ್ಷನಲ್ ಎಕೋ ಕ್ಲಬ್ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಆಪ್ಷನ್ಸ್ ಇದಾವೆ ಸ್ನೇಹಿತರೆ. ನೀವು ಇದನ್ನು ಓದಿಕೊಂಡು ನಾನು ನಮ್ಮ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಹಾಕ್ತೀನಿ. ಸೊ ನಾನು ಬಿ ಹಾಕ್ತಾಯಿದ್ದೀನಿ, ಸೇವ್ ಆ್ಯಸ್ ಡ್ರಾಫ್ಟ್ ಕೊಟ್ಟು ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ನೀವು ಅಷ್ಟೇ ಇದನ್ನು ಓದ್ಕೊಳ್ಳಿ. ವೆದರ್ ದ ಸ್ಕೂಲ್ ಹ್ಯಾಸ್ ಎವಿಡೆನ್ಸ್ ಆಫ್ ದ ಮಿಷನ್ ಲೈಫ್ ಆ್ಯಕ್ಟಿವಿಟೀಸ್ ಅಂಡರ್ಟೇಕಿಂಗ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮೇಟ್ ಇನ್ ದ ರೆಫರೆನ್ಸ್ ಟು ದ ಪ್ರೀವಿಯಸ್ ಕ್ವಶನ್ಸ್, ಅದ್ರ ಬಗ್ಗೆ ಸಂಬಂಧಪಟ್ಟಂತೆ. ಸೊ ನಾನು ಇದು ನನಗೆ ಸಂಬಂಧಪಟ್ಟಂತೆ ನಾನು ಹಾಕ್ತಾಯಿದ್ದೀನಿ. ಇದು ನೀವು ಎಕೋ ಕ್ಲಬ್ ಇರೋರು ತುಂಬ ಡೀಪಾಗಿ ನೋಡಿ ಹಾಕಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕೊಡಬೇಕಾಗತ್ತೆ. ನೆಕ್ಸ್ಟ್, ವೆದರ್ ದ ಸ್ಕೂಲ್ ಎನ್ಕರೇಜ್ ದ ಪ್ರಾಕ್ಟೀಸ್ ಆಫ್ ದ 5 Rs: ರಿಫ್ಯೂಸ್, ರಿಡ್ಯೂಸ್, ರೀಯೂಸ್ ಆ್ಯಂಡ್ ರೀಪರ್ಫ್ಯೂಸ್, ರೀಸೈಕಲ್. ಇವುಗಳ ಬಗ್ಗೆ ಈ 5 R ಇದಾವಲ್ಲ, 5 R, ಇದ್ರ ಬಗ್ಗೆ ಏನು ನಾವು ಮಾಡ್ತಾಯಿದ್ರಿ ಅಂತ ಎಸ್ ಅಂತ ಕೊಡಿ ಸ್ನೇಹಿತರೆ. ಸೇವ್ ಆ್ಯಸ್ ಡ್ರಾಫ್ಟ್ ಅಂತ. ಸೊ ನೆಕ್ಸ್ಟ್ ಕೊಡಬೇಕಾಗತ್ತೆ. ವೆದರ್ ದ ಸ್ಕೂಲ್ ಕಂಡಕ್ಟೆಡ್ ವಾಟರ್ ಆಡಿಟ್ ಲಾಸ್ಟ್ ಇಯರ್. ಇದು ವಾಟರ್ಗೆ ಸಂಬಂಧಪಟ್ಟಂತೆ ಆಡಿಟ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಆಗಿಲ್ಲ, ನೋ ಅಂತ ಕೊಡ್ತಾಯಿದ್ದೀನಿ. ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ವೆದರ್ ಸ್ಕೂಲ್ has engaged with students to study and learn traditions, practices related to protection of environment. Yes ಅಂತ ಕೊಡಿ ಸ್ನೇಹಿತರೆ. ಸೇವ್ ಆಸ್ ಡ್ರಾಫ್ಟ್ ನೆಕ್ಸ್ಟ್ ಅಂತ ಕೊಡಿ ಸ್ನೇಹಿತರೆ. ವೆದರ್ ಸ್ಕೂಲ್ ಹ್ಯಾವ್ ಇನ್ಸ್ಟಾಲ್ಡ್ LED ಲೈಟ್ ಎಮಿಟಿಂಗ್ ಡಯೋಡ್ ಲೈಟ್ಸ್ ಅಕ್ರಾಸ್ ಡಿಫ್ರೆಂಟ್ ಏರಿಯಾಸ್. ಎಸ್ ಅಂತ ಕೊಡಿ ಸ್ನೇಹಿತರೆ. ಇದು LED ಹಾಕಿದ್ದೀರಿ ಅನ್ಕೊತೀನಿ ಎಲ್ಲರೂ. ಸೇವ್ ಆಸ್ ಡ್ರಾಫ್ಟ್ ಅಂತ ಕೊಟ್ಟು ನೆಕ್ಸ್ಟ್ ನಾವು ನೆಕ್ಸ್ಟ್ ಅನ್ನೋದನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ವೆದರ್ ಸ್ಕೂಲ್ ಹ್ಯಾಸ್ ಇನ್ಸ್ಟಾಲ್ಡ್ ಫಂಕ್ಷನಲ್ ಸೋಲಾರ್ ಪ್ಯಾನಲ್ ನಮ್ಮಲ್ಲಿ ಇಲ್ಲ. ಸೊ ನಾನು ನೋ ಅಂತ ಹಾಕ್ತಾಯಿದ್ದೀನಿ. ಸೇವ್ ಆಸ್ ಡ್ರಾಫ್ಟ್ ಅಂತ ಹಾಕ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ತಗೋಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ತಗೊಳ್ಳೋಣ. ನೆಕ್ಸ್ಟ್, ಹ್ಯಾಸ್ ದ ಸ್ಕೂಲ್ ಇಶ್ಯೂಡ್ ಅಪ್ರಾಪ್ರಿಯೇಟ್ ಇನ್ಸ್ಟ್ರಕ್ಷನಲ್ ಫಾರ್ ಸ್ವಿಚಿಂಗ್ ಆಫ್ ಅಪ್ಲಯನ್ಸಸ್ ಫ್ರಮ್ ಪ್ಲಗ್ ಪಾಯಿಂಟ್ಸ್ ವೆನ್ ನಾಟ್ ಇನ್ ಯೂಸ್. ಎಸ್ ಅಂತ ಕೊಡಿ ಸ್ನೇಹಿತರೆ. ಇದಕ್ಕೂ ಸಹ ಎಸ್ ಅಂತ ಕೊಡಿ. ಸೇವ್ ಆ್ಯಸ್ ಡ್ರಾಫ್ಟ್ ಕೊಡಿ. ಆಮೇಲೆ ನೆಕ್ಸ್ಟ್ ಕೊಡಿ ಸ್ನೇಹಿತರೆ. ನೆಕ್ಸ್ಟ್ ಅನ್ನೋದು ಕೊಡಿ. ಇನ್ನು 5 ಕ್ವಶನ್ಸ್ ಇದ್ದಾವೆ. ದ ಸ್ಕೂಲ್ ಇಂಟಿಗ್ರೇಟೆಡ್ ಸೇಫ್ ಎನ್ವಿರಾನ್ಮೆಂಟ್ ಹೈಜೀನ್. ಎಸ್ ಅಂತ ಕೊಡಿ ಸ್ನೇಹಿತರೆ. ಎಸ್ ಅಂತ ಕೊಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹ್ಯಾಸ್ ದ ಸ್ಕೂಲ್ ಆರ್ಗನೈಸ್ಡ್ ಅಟ್ಲೀಸ್ಟ್ 1 EK ಪೇಡ್ ಕೆ ನಾಮ್ ಪ್ಲ್ಯಾಂಟೇಷನ್ ಡ್ರೈವ್ ಇನ್ ಲಾಸ್ಟ್ 1 year ಸ್ಕೂಲ್ ಆರ್ ನೈಬರಸ್. ನೋ, ಇದನ್ನು ನೋ ಅಂತ ಕೊಡಿ ಸ್ನೇಹಿತರೆ. ಇದು ಮಾಡಿರಲ್ಲ, ನಾನು ನಮ್ಮ ಸ್ಕೂಲಲ್ಲಿ ಮಾಡಿಲ್ಲ. ಸೊ ನಾನು ನೋ ಅಂತ ಹಾಕ್ತಾಯಿದ್ದೀನಿ. ನೋ ಅಂತ ಹಾಕಿ ನಾನು ಮತ್ತೆ ನೆಕ್ಸ್ಟ್ ತಗೋಬೇಕಾಗತ್ತೆ. ಹ್ಯಾಸ್ ದ ಸ್ಕೂಲ್ ಇಶ್ಯೂಡ್ ಅಪ್ರಾಪ್ರಿಯೇಟ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಮೆಜರ್ಸ್ ಟು ಎನ್ಶೂರ್ ದ ಕ್ಯಾಂಪಸ್ ಆಫ್ ದ ಫ್ರೀ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್. ಎಸ್, ಪ್ಲಾಸ್ಟಿಕ್ಸ್ ಸಂಬಂಧಪಟ್ಟಂತೆ ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಪ್ರತಿ ಕ್ವಶನ್ಗೂ ಕೊಡಬೇಕಾಗತ್ತೆ ಸೇವ್ ಆ್ಯಸ್ ಡ್ರಾಫ್ಟು. ಡಸ್ ದ ಸ್ಕೂಲ್ ಯೂಸ್ ವಾಟರ್ ಎಫಿಸಿಯೆಂಟ್ ಫಿಕ್ಸೇಷರ್ಸ್ ಆ್ಯಂಡ್ ಮೆಕಾನಿಸಮ್ ಸಚ್ ಆಸ್ ದ aerators in taps in low water consumpting flush systems in the water conservation. ಎಸ್ ಅಂತ ಕೊಡಿ ಸ್ನೇಹಿತರೆ. ಸೇವ್ ಆ್ಯಸ್ ಡ್ರಾಫ್ಟ್ ಕೊಟ್ಟು ನೀವು ನೆಕ್ಸ್ಟ್ ಕೊಡಬೇಕಾಗತ್ತೆ. ಈಗ ನೋಡಿ ಆಲ್ಮೋಸ್ಟ್ ಕ್ವಶನ್ಸ್ ಆಯಿತು. ಲಾಸ್ಟ್ ಕ್ವಶನ್ ಇದೆ, ದ ಸ್ಕೂಲ್ ಹ್ಯಾವ್ ವಾಟರ್ ಎಫಿಸಿಯೆಂಟ್. ಇದು ಏನು ಮಾಡಬೇಕಾಗತ್ತೆ ನಾವು, ಸೇವ್ ಆ್ಯಸ್ ಡ್ರಾಫ್ಟ್ ಕೊಟ್ಟು 61ಕ್ಕೆ 61 ಕ್ವಶನ್ ಆಗೋಯ್ತು ನೋಡಿ ಸ್ನೇಹಿತರೆ. ಪ್ರತಿ 61 ಕ್ವಶನ್ಸು ನಾನು ನೀಟಾಗಿ ಹೇಳಿದ್ದೀನಿ. ಇನ್ನೂ ಮೇಯ್ನ್ ಇನ್ನೇ ಇರೋದು ಸ್ನೇಹಿತರೆ. ಇದನ್ನು ಯಾವ ರೀತಿ ಫೈನಲ್ ಸಬ್ಮಿಟ್ ಮಾಡಬೇಕು, ಅದನ್ನು ಯಾವ ರೀತಿ PDF ಆಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ಹೇಳ್ತೀನಿ. ಈಗ ನಾವೇನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಅಂತ ಹೋಗೋಣ ಸ್ನೇಹಿತರೆ. ಅಪ್ಲೋಡ್ ಫೋಟೋಸ್ ಅಂತ ಕೇಳುತ್ತೆ. ಅಪ್ಲೋಡ್ ಫೋಟೋಸ್ ಅಂತ ಕೇಳಿದಾಗ ನಮಗೆ ಇಲ್ಲಿ ಕೆಲವು ಕ್ಯಾಟಗರೀಸ್ ಇದಾವೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಫೋಟೋಸನ್ನು ಅಪ್ಲೋಡ್ ಮಾಡ್ಕೋಬೇಕು. ನೀವು ಈಗಾಗಲೇ ಮೊದಲೇ ಫೋಟೋಸ್ ತೆಗೆದಿಟ್ಕೊಂಡಿದ್ರು ಆಲ್ಮೋಸ್ಟ್ 4 MB ಒಳಗೆ ಇರ್ತದೆ ಫೋಟೋ. ನೀವು 4 MB ಫೋಟೋ ಮೊಬೈಲ್ ಫೋಟೋ ತೊಗೊಂಡ್ರೆ 4 MB ಒಳಗೆ ಇರ್ತದೆ. ಆಲ್ಮೋಸ್ಟ್ 4 MB ಮೇಲೆ ಹೋಗಲ್ಲ. ಸೊ ನೀವು ಇದನ್ನೇನು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಫ್ರಂಟ್ ವ್ಯೂ ಆಫ್ ದ ಸ್ಕೂಲ್ ಆ್ಯಂಡ್ ಪ್ರೆಮಿಸಸ್ ಅಂತ ಒಂದು ಫೋಟೋಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ನಾನೀಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಪ್ಲೋಡ್ ಮಾಡಬೇಕನ್ನೋದನ್ನು ಸಹ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈಗೇನು ಮಾಡಬೇಕಾಗತ್ತೆ, ನಾವು ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಈ ಫೋಟೋವನ್ನು ತೆಗೆದುಕೊಂಡಿದ್ದೀನಿ, ಡೈರೆಕ್ಟಾಗಿ ತಗೊಂಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಡಿಲೀಟ್ ಅಂದರೆ ಡಿಲೀಟ್ ಕೊಡಿ, ಸೇವ್ ಅಂತ ಆದರೆ ಸೇವ್ ಅಂತ ಕೊಡಿ. ಈಗ ನಾನು ಸೇವ್ ಕೊಡ್ತಾ ಇದ್ದೀನಿ. ಸೊ ಫ್ರಂಟ್ ಫೋಟೋ ಸ್ಕೂಲ್ ವ್ಯೂ ಆಫ್ ದ ಫ್ರಂಟ್ ವ್ಯೂ ಆಫ್ ದ ಸ್ಕೂಲ್ ಆ್ಯಂಡ್ ಪ್ರೆಮಿಸಸ್ ಫೋಟೋನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಆ ಫೋಟೋ ಅಪ್ಲೋಡ್ ಆಯಿತು ಸ್ನೇಹಿತರೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ನಾವು ಇನ್ನೊಂದು ನೆಕ್ಸ್ಟ್ ಫೋಟೋಗೆ ಹೋಗಬೇಕು.
ಇದು ಪೋರ್ಟ್ ಆಫ್ ಮೇನ್ ವಾಟರ್ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ನಾನು ವಾಟರ್ಗೆ ಸಂಬಂಧಪಟ್ಟಂತೆ ಫೋಟೋ ತೆಗೆದುಕೊಂಡಿದ್ದೀನಿ, ವಾಟರ್ ಫಿಲ್ಟ್ರದ್ದು ಹಾಕ್ತಾಯಿದ್ದೀನಿ. ಸೊ ಇದನ್ನು ಸೇವ್ ಮಾಡ್ತಾ ಇದ್ದೇನೆ. ಸೊ ಇದು ಸಹ ಫೋಟೋ ಹಾಕಬೇಕು ಸ್ನೇಹಿತರೆ. ಈ ರೀತಿ ಈಗ ಫ್ರಂಟ್ದಾಯಿತು, ಇದಾಯಿತು. ಈಗ ಫೋಟೋಸ್ ಅಪ್ಲೋಡ್ ಮಾಡ್ತಾ ಇರಬೇಕು. 4 MB ಒಳಗಿದ್ರೆ ಸಾಕು. ಒಂದು ಸರಿ ತೆಗೆದು ನೋಡಿ, ಒಂದು ವೇಳೆ 4 MB ಎಲ್ಲ ಆಗಿಲ್ಲ ಅಂದರೆ ಇನ್ನೊಂದು ಹತ್ತಿರದಿಂದ ತೆಗೀರಿ. 4 MB ಒಳಗಿರ್ತದೆ ಸ್ನೇಹಿತರೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟೋರೇಜ್ ಅಂತಿದೆ. ಸೊ ಅದನ್ನು ಸಹ ನಾನು ಒಂದು ಫೋಟೋ ಹಾಕ್ತಾಯಿದ್ದೀನಿ. ರೈನ್ ವಾಟರ್ ಹಾರ್ವೆಸ್ಟ್ದು ಅದಕ್ಕೂ ಸಹ ಒಂದು ಫೋಟೋ ಹಾಕ್ತಾಯಿದ್ದೀನಿ. ಅದನ್ನು ಸಹ ನಾನು ಸೇವ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಫೋಟೋ ನೋಡಿ ಸ್ನೇಹಿತರೆ, ಸ್ಕೂಲ್ ಯಾರ್ಡ್ ಶೋಯಿಂಗ್ ಓವರ್ ಆಲ್ ಕ್ಲೀನ್ಲೆಸ್ ಆಫ್ ದ ಸ್ಕೂಲ್ ಪ್ರೆಮಿಸಸ್. ಅಂದರೆ ಸ್ಕೂಲ್ ಪ್ರೆಮಿಸಸ್ಸಲ್ಲಿ ಎಷ್ಟು ಮಾತ್ರ ಕ್ಲೀನ್ ಇದೆ ಅನ್ನೋದ್ರ ಬಗ್ಗೆ ನಾವು ಆ ಒಂದು ಸ್ಕೂಲ್ ಯಾರ್ಡ್ ಫೋಟೋನ ಹಾಕಬೇಕಾಗತ್ತೆ ಸ್ನೇಹಿತರೆ. ಸೊ ಅದು ಫೋಟೋ ತಗೊತಾ ಇಲ್ಲ, ಫೈಲ್ ಸೈಜ್ ಲಿಮಿಟೆಡ್ ಅಂತ ಬರ್ತಾಯಿದೆ. ಸೊ ಇನ್ನೊಂದು ಫೋಟೋ ತಗೊತೀನಿ. ಈ ಸ್ಕೂಲ್ ಯಾರ್ಡ್ದು ಕ್ಲೀನ್ ಆಗಿರೋದೊಂದು ಸಹ ನಾನೀಗ ಫೋಟೋ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈಗ ಅಪ್ಲೋಡ್ ಆಗ್ತಾಯಿದೆ ನೋಡಿ, ಅದು ಸೇವ್ ಮಾಡ್ತಾಯಿದ್ದೀನಿ. ಈಗ ಸೆಪ್ರೇಟ್ ಟಾಯ್ಲೆಟ್ಸ್ ಬಗ್ಗೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಫೋಟೋ ಅಪ್ಲೋಡ್ ಮಾಡೋಣ ಸ್ನೇಹಿತರೆ. ಈ ರೀತಿ ಪ್ರತಿಯೊಂದನ್ನು ನೀವು ಅಪ್ಲೋಡ್ ಮಾಡಿ ಸ್ನೇಹಿತರೆ. ಪ್ರತಿಯೊಂದನ್ನು ಅಪ್ಲೋಡ್ ಮಾಡಿದ್ರೆ ಅಷ್ಟೇ ನಿಮಗೆ ಅದು ಫೈಲ್ ಇದಾಗತ್ತೆ ಸ್ನೇಹಿತರೆ, ಇಲ್ಲಾಂದರೆ ಆಗೋದಿಲ್ಲ. ನೋಡಿ ಸ್ನೇಹಿತರೆ, ಎಲ್ಲ ಫೋಟೋ ಈ ರೀತಿ ಅಪ್ಲೋಡ್ ಮಾಡಿದ್ಮೇಲೆ ನೋಡಿ ಆಲ್ಮೋಸ್ಟ್ 90% ಫೋಟೋಸ್ ಅಪ್ಲೋಡ್ ಮಾಡಬೇಕು. ನೀವು 90% ಫೋಟೋಸ್ ಅಪ್ಲೋಡ್ ಮಾಡಿದ್ಮೇಲೆ ಈ ರೀತಿ ಫೈನಲ್ ಪ್ರಿವ್ಯೂ ಅಂತ ಪೇಜ್ ಓಪನ್ ಆಗುತ್ತೆ. ಈ ಫೈನಲ್ ಪ್ರಿವ್ಯೂ ಪೇಜ್ ಓಪನ್ ಆಗೋಕ್ಕಿಂತ ಮೊದಲು ಸರ್ವೆ ಕ್ಯಾಟಗರೀಸ್ ಒಂದು ಸಲ ಟಚ್ ಮಾಡೋಣ. ನೋಡಿ ಎಲ್ಲ ಕಂಪ್ಲೀಟೆಡ್ ಇದೆ. ವಾಟರ್ ಕಂಪ್ಲೀಟ್ ಇದೆ, ಟಾಯ್ಲೆಟ್ ಕಂಪ್ಲೀಟೆಡ್ ಇದೆ, ಹ್ಯಾಂಡ್ ವಾಷಿಂಗ್ ಕಂಪ್ಲೀಟೆಡ್ ಇದೆ, ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸು, ಬಿಹೇವಿಯರ್ ಆ್ಯಂಡ್ ಚೇಂಜು, ಇವೆಲ್ಲ ಕಂಪ್ಲೀಟೆಡ್ ಇದೆ ಸ್ನೇಹಿತರೆ. ಸೊ ನಾವೀಗೇನು ಮಾಡೋಣ, ಫೈನಲ್ ಪ್ರಿವ್ಯೂ. ಈಗ ನಾವು ಫೈನಲ್ ಪ್ರಿವ್ಯೂ ಅಂದರೆ ಫೈನಲ್ ಕೊಡೋಣ ಅಂತ. ಫೈನಲ್ ಪ್ರಿವ್ಯೂ ಅಂದರೆ ಇಲ್ಲಿ ಫೈನಲ್ ಪ್ರಿವ್ಯೂ ಅಂತ ಟಚ್ ಮಾಡಿದ್ಮೇಲೆ ನಾವು ಏನೇನು ಹಾಕಿದ್ವಿ, ಈ ಸ್ಕೂಲಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಏನೇನು ಹಾಕಿದ್ದೀವಿ ಪ್ರತಿಯೊಂದು ಸಹ ನಮಗೆ ನೀಟಾಗಿ ಇದು ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ಪೇಜ್ ಓಪನ್ ಆಯಿತು. ಇದನ್ನು ನಾವೇನು ಮಾಡಬೇಕು, ಫೈನಲ್ ಸಬ್ಮಿಟ್ ಕೊಡಬೇಕೀಗ. ಫೈನಲ್ ಸಬ್ಮಿಟ್ ಯಾವ ರೀತಿ ಕೊಡಬೇಕಂದ್ರೆ, ಇದು ಇಲ್ಲಿ ಇದೆ ನೋಡಿ ಕೆಳಗೆ ಡ್ಯಾಶ್ ಬೋರ್ಡು ಮತ್ತು ಫೈನಲ್ ಸಬ್ಮಿಟ್ಟು, ಇವೆಲ್ಲ ಸಹ ನಾವು ಫೈನಲ್ ಸಬ್ಮಿಟನ್ನು ಓಕೆ ಮಾಡಿ ಇದನ್ನೆಲ್ಲ ನೋಡ್ಕೊಂಡು ನಾವು ಫೈನಲ್ ಸಬ್ಮಿಟನ್ನು ಕೊಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇದೆಲ್ಲ ಪ್ರಿವ್ಯೂ ನೋಡ್ಕೊಳ್ಳಿ, ಫೋಟೋ ಸಮೇತ ಎಲ್ಲ ಪ್ರತಿಯೊಂದು ಇದೆ. ಸೊ ನಾನು ಏನು ಮಾಡ್ತೀನಿ, ಫೈನಲ್ ಸಬ್ಮಿಟ್ ಕೊಡ್ತೀನಿ. ಇಲ್ಲಿ ಕನ್ಫರ್ಮ್ ಫೈನಲ್ ಸಬ್ಮಿಟ್, ಒಂದು ಸಲ ಕನ್ಫರ್ಮ್ ಫೈನಲ್ ಸಬ್ಮಿಟ್ ಕೊಟ್ಟಮೇಲೆ ಆಮೇಲೆ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇರಲ್ಲ. ಸೊ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸಬ್ಮಿಟ್ ಆಯಿತು, ಸಬ್ಮಿಟ್ ಆಗ್ತಾ ಇದೆ ಈಗ. ಈ ಸಬ್ಮಿಟ್ ಆದಮೇಲೆ ಇದನ್ನು ನಾವು ನೋಡಿ ಕಂಗ್ರ್ಯಾಚುಲೇಷನ್ಸ್, ಇದೊಂದು SHVR ನಂಬರು ಸಹ ಬಂದಿದೆ, ರೆಫರೆನ್ಸ್ ನಂಬರು ಸಹ ಬಂದಿದೆ. ಇದನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಸ್ಕೂಲ್ದು ಎಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. SHVR ಅಂತ ಬರೆದು ಅದರ ಸಂಬಂಧಪಟ್ಟಂತೆ ರೆಫರೆನ್ಸ್ ನಂಬರ್ನ ನೋಟ್ ಮಾಡಿಟ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ಆದರೂ ತೆಗೆದಿಟ್ಕೊಳ್ಳಿ. ನಾನೊಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾವೇನು ಮಾಡಬೇಕು, ಗೋ ಟು ಡ್ಯಾಶ್ ಬೋರ್ಡ್ ಅಂತ ಕೆಳಗಿದೆಯಲ್ಲ, ಗೋ ಟು ಡ್ಯಾಶ್ ಬೋರ್ಡ್ ಅಂತ ಕೊಟ್ಟಮೇಲೆ ನಮಗೇನಾಗತ್ತೆ, ಆ ಒಂದು ಮತ್ತೆ ನಮ್ಮ ಒಂದು ಡ್ಯಾಶ್ ಬೋರ್ಡ್ ಎಲ್ಲ ಓಪನ್ ಆಗುತ್ತೆ ಸ್ನೇಹಿತರೆ. ಈಗ ನೋಡಿ ಎಲ್ಲ ಒಂದು ಕ್ಯಾಟಗರೀಸು ಪ್ರತಿಯೊಂದು ಇಲ್ಲಿ ರೆಫರೆನ್ಸ್ ನಂಬರ್ ಬಂದಿದೆ ಪ್ರತಿಯೊಂದು. ಇದನ್ನು ನಾವು PDF ರೂಪದಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ, ಇಲ್ಲಿ SHVR ಪಕ್ಕದಲ್ಲಿ 3 ಅಡ್ಡಗೆರೆ ಇದಾವಲ್ಲ, ಈ 3 ಅಡ್ಡಗೆರೆ ಮೇಲೆ ಟಚ್ ಮಾಡಿದ್ಮೇಲೆ ಇಲ್ಲಿ ಪ್ರಿವ್ಯೂ ಅಂತಿದೆ ಅಲ್ವಾ, ಈ ಪ್ರಿವ್ಯೂ ಮೇಲೆ ಟಚ್ ಮಾಡಬೇಕು. ಇಲ್ಲಿ ಈ ಒಂದು ಡ್ಯಾಶ್ ಬೋರ್ಡಲ್ಲಿ ಪ್ರಿವ್ಯೂ ಅಂತಿದೆ ನೋಡಿ, ಪ್ರಿವ್ಯೂ ಮೇಲೆ ಟಚ್ ಮಾಡಿ ಸ್ನೇಹಿತರೆ. ಪ್ರಿವ್ಯೂ ಮೇಲೆ ಟಚ್ ಮಾಡಿದಾಗ ಇದೆಲ್ಲ ನಮಗೆ PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ. ಈ PDFನೇ ನಿಮ್ಮ BO ಆಫೀಸ್ಗಾಗಲಿ ನಿಮ್ಮ CRP ಅವ್ರಿಗಾಗಲಿ ನೀವು ತಲುಪಿಸ್ಬೋದು, ಅಥವಾ ಒಂದು ಪ್ರಿಂಟ್ ಮಾಡಿ ನಿಮ್ಮ ಸ್ಕೂಲಲ್ಲೂ ಸಹ ನೀವು ಇಟ್ಕೊಳ್ಳಬಹುದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ PDF ಇಲ್ಲಿ ಗೋ ಬ್ಯಾಕ್ ಮತ್ತು ಡೌನ್ಲೋಡ್ PDF ಅಂತ ಬಂದಿದೆಯಲ್ಲ, ಸೊ ನೀವು ಇಲ್ಲಿ ಡೌನ್ಲೋಡ್ PDF ಅಂತ ಕೊಡಿ. ನಿಮ್ಮ ಮೊಬೈಲ್ಗೆ ನೋಡಿ ಡೌನ್ಲೋಡಿಂಗ್ PDF ಅಂತ ಆಗ್ತಾಯಿದೆ, ನಿಮ್ಮ ಮೊಬೈಲಲ್ಲಿ PDF ಡೌನ್ಲೋಡ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ PDF ಡೌನ್ಲೋಡ್ ಆಗಿದೆ. ಈಗ PDF ಡೌನ್ಲೋಡ್ ಆಗಿದೆ. ಸೊ ನಾವೇನು ಮಾಡೋಣ, ಈಗ ನಮ್ಮದೆಲ್ಲ ಒಂದು ಕೆಲಸ ಆಗಿದೆ, ಏನು ಯಾವುದೇ ತೊಂದರೆ ಇಲ್ಲ. ಸೊ ಗೋ ಬ್ಯಾಕ್ ಅಂತಿದೆ, ಇಲ್ಲಿ ಗೋ ಬ್ಯಾಕ್ ಬರೋಣ. ಇವೆಲ್ಲ ಕಾಲಮ್ಸು ಕಂಪ್ಲೀಟೆಡ್ ಆಗಿರೋದ್ರಿಂದ ನಿಮ್ಮ ಶಾಲೆಯ SHVR ಸ್ವಚ್ಛ ಮತ್ತು ವಿದ್ಯಾಲಯ ರೇಟಿಂಗ್ ಅಂತ, ಸ್ವಚ್ಛ ವ್ಯಾರ್
ವಿದ್ಯಾಲಯ ರೇಟಿಂಗ್ ಅದರ ಸಂಬಂಧಪಟ್ಟಂತೆ ಎಷ್ಟು ರೇಟಿಂಗ್ ಬರುತ್ತೆ ಅನ್ನೋದನ್ನು ಸಹ ನಿಮಗೆ ಹತ್ತಿರದಲ್ಲೇ ಡಿಸೈಡ್ ಆಗುತ್ತೆ ಸ್ನೇಹಿತರೆ. ಸೊ ಈ ಥರ ನಾನು ಎಲ್ಲ 61 ಕ್ವಶನ್ನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಯಾವ ರೀತಿ ಫಸ್ಟು ಲಾಗಿನ್ ಆಗಬೇಕು, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಯಾವ ರೀತಿ 61 ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕು, ಯಾವ ರೀತಿ ಸಬ್ಮಿಟ್ ಮಾಡಬೇಕು, ಯಾವ ರೀತಿ ಫೋಟೋಸ್ ಅಪ್ಲೋಡ್ ಮಾಡಬೇಕು ಅಂತಲೂ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಸ್ಯಾಟ್ಸ್, ಯುಡೈಸ್, HRMS ಹಾಗೂ ನಮ್ಮ ಶಿಕ್ಷಣದ ರಾಜ್ಯ ಮತ್ತು ಕೇಂದ್ರಾಡಳಿತ ಎಲ್ಲ ಒಂದು ಯೋಜನೆಗಳು ಎಲ್ಲ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.